ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಅಗ್ನಿ ಖಡ್ಗವನಾಂತು ಓ ಆಧ್ಯಾತ್ಮ ಕ್ರಾಂತಿ ವೀರ, ದೇವ ದಯೆಯೊಂದು ಹೆದೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಹೀರಾಬಾದ್ ಲಿಂಗಾಯತ ಸಮಾಜದ ವತಿಯಿಂದ ನಡೀತಕ್ಕಂಥ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮದ 4ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ನೀವು ಮೊದಲಿಂದ ಪ್ಯಾಕ್ ಮಾಡ್ಕೊತ ಹೋಗ್ಬೇಕು ಚೇರ್ಗಳು, ಇಲ್ದಿದ್ರೆ ಮಧ್ಯೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾರೆ. ನೋಡ್ರಿ, ಹಿಂದೆಲ್ಲ ಹಂಗೆ ಕೂತ ಖಾಲಿ ಬರೀ ಹಿಂದೆಲ್ಲ ಇದ್ದವ್ರು ಆ ಕಡೆ ಹಿಂದೆ ಬಂದವ್ರು ಹಿಂದೆ ಕೂತ್ಕೋತಾರೆ. ಬಸವಣ್ಣನವರು ಕಲ್ಯಾಣಕ್ಕೆ ಬಂದ ನಂತರ ಅರ್ಥಮಂತ್ರಿ ಆಗ್ತಾರೆ, ಆಮೇಲೆ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿಯಾಗಿ ಬಸವಣ್ಣ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ. ಏನಂದರೆ, ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಹೊರೆಯ, ಇಂದಿಗಿರಲಿ ನಾಳಿಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಹೊತ್ತಾರೆ ಎದ್ದು ಎನ್ನ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡುವೆ ಅಂತ. ನಾನು ಅನ್ನದೊಳಗೊಂದು ಅಗುಳನ್ನೂ ಕೂಡ, ವಸ್ತ್ರದೊಳಗೊಂದು ಎಳೆಯನ್ನೂ ಕೂಡ, ಹೊನ್ನಿನೊಂದು ಹೊರೆಯನ್ನು ಕೂಡ ನಾನು ನಾಳಿಗಿರಲಿ ಅಂತ ಸಂಗ್ರಹ ಮಾಡೋದಿಲ್ಲ. ಅವರು ಪ್ರಧಾನಮಂತ್ರಿ ಆದಾಗ ಹೇಳ್ತಾರೆ ಬಸವಣ್ಣ, ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಎನ್ನಿ, ಒಡೆಯರಾದ ಪ್ರಜೆಗಳು ಬಂದರೆ ಗುಡಿ ತೋರಣವ ಕಟ್ಟಿ ಸ್ವಾಗತಿಸಿ. ನೆಂಟ್ರು ಯಾವಾಗ ಬರ್ತಾರೆ? ನೆಂಟ್ರಂತೀರ ಬೀಗ್ರಂತೀರ ನೀವು? ಯಾವಾಗ ಬರ್ತಾರೆ? ನಿಮ್ಮನ್ನು ಹುಡ್ಕೊಂಡು ಯಾವಾಗ ಬರ್ತಾರೆ? ಇದ್ದಾಗ ಬರ್ತಾರೆ, ಹೌದಾ? ಏನು ಇಲ್ದಿದ್ರೆ, ಯಾರ್ಯಾರೋ ಒಬ್ಬ MLA MP ಆದ ಅಂದರೆ ಸಂಬಂಧ ಇಲ್ದಿದ್ರು ಸಂಬಂಧ ಕಟ್ಕೊಂಡ್ಬರ್ತಾರೆ. ನಮ್ಮ ದೂರು ಚಿಕ್ಕಪ್ಪನ ಮಗ, ನಮ್ಮ ದೊಡ್ಡಪ್ಪನ ಮಗ ಅಂತ. ಒಂದೇ ತಾಯಿ ಹೊಟ್ಟೆಗೆ ಹುಟ್ಟಿರ್ತಾರೆ. ಅಣ್ಣ ಬಡವ, ತಮ್ಮ ಶ್ರೀಮಂತ, ಕಣ್ಣೆತ್ತಿ ನೋಡೋದಿಲ್ಲ. ಯಾವಾಗ ಬರ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಏನು, ಒಡೆಯರಾದ ಪ್ರಜೆಗಳು ಬಂದರೆ ಗುಡಿ ತೋರಣವ ಕಟ್ಟಿ ಸ್ವಾಗತಿಸಿ. ಆವಾಗ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು ಅಂತಾರೆ ಬಸವಣ್ಣ. ಅವತ್ತು 9 ವರ್ಷದ ಬಾಲಕ ಹೊರಗಡೆ ಬಿದ್ದಾಗ ಮನೆಯಿಂದ ಯಾರೂ ಆತನನ್ನು ಹುಡುಕೊಂಡು ಬಂದಿರಲಿಲ್ಲ. ಬಹುಶಃ ಪ್ರಧಾನಮಂತ್ರಿ ಆದಮೇಲೆ ಹುಡುಕೊಂಡು ಬಂದಿದ್ರು ಅಂತ ಕಾಣ್ತದೆ. ಅದಕ್ಕೆ ವಚನ ಬರೀತಾರವರು. ಅನ್ನವು ನಿನ್ನಲ್ಲಿ ಇರುತನಕ್ಕೆಲ್ಲರೂ ನನ್ನವರು ತನ್ನವರು ಎನ್ನುವರು. ಅನ್ನವು ನಿನ್ನಲ್ಲಿ ತೀರಿದ ಮರುದಿನ ನಿನ್ನವರು ಎನ್ನುವರು ಯಾರಿಹರು. ಮಡದಿ ಮಾಡುವಳು ಕಡು ಪ್ರೇಮವನ್ನು ಉಡುವುದು ಉಣುವುದು ನೀ ಕೊಡುವ ತನಕ. ಕಡಿಮೆಯಾಗಲು ಗಡಬಡ ಮಾಡುತ್ತಾ ಬಡಿದಾಡ ಬರುವಳು ಬಾಗಿಲ. ಹೆತ್ತ ತಾಯಿ ತಂದೆ ಮೆತ್ತಂದು ಕೊಡುವಾಗ ಮುತ್ತೊಂದು ಹಡೆದೆವು ಎನ್ನುವರು. ಸೊತ್ತೆಲ್ಲ ಕಳಕೊಂಡು ಹೊಟ್ಟೆಗಿಲ್ಲದಿರುವಾಗ ಕುತ್ಯಾಕ ಹುಟ್ಟಿತ್ತು ಎನ್ನುವರು. ಊರಿನ ಜನವೆಲ್ಲ ಕಾಂಚನ ಇರು ತನಕ ಇಂದ್ರ ಚಂದ್ರನೆಂದು ಕರೆಯುವರು. ಕರದೊಳು ಕಾಂಚನ ತೀರಿದ ಮರುದಿನ ಹಿಂದಕ್ಕೆ ಬಹುದೂರ ಸರಿಯುವರು. ಅನ್ನವು ನಿನ್ನಲ್ಲಿ ಇರುತ್ತನಕ ಇದ್ದಾಗ ನನ್ನವರು, ನಮ್ಮ ಮಗ, ನಮ್ಮ ದೊಡ್ಡದು ಅಂತ ಇಂಥ ಹೇಳ್ಕೊಂಡು ಹೋಗ್ತೀವಿ.
ಅನ್ನವು ನಿನ್ನಲ್ಲಿ ತೀರಿದ ಮರುದಿನ ನಿನ್ನವರು ಎನ್ನುವರು ಯಾರಿಗರು. ಮಡದಿ ಮಾಡುವಳು ಕಡು ಪ್ರೇಮವನ್ನು. ಯಾರಾದರೂ ಅಷ್ಟೇ, ಗಂಡ ಹೆಂಡತಿ ಪ್ರೀತಿ ಮಾಡೋದು, ಹೆಂಡತಿ ಗಂಡನ ಪ್ರೀತಿ ಮಾಡೋದು. ನೀವು ಕೆಲಸ ಮಾಡ್ತಿದ್ರೆ ತಿಂಗ್ಳುಗಟ್ಟಲೆ ಹಂಗೆ ಬಿದ್ದು ಮಲ್ಕೊಂಡು ನೋಡ್ರಿ, ಜಗಳಕ್ಕೆ ಬರ್ತಾರೆ. ಹೆತ್ತ ತಾಯಿ ತಂದೆ ಮೆತ್ತಂದು ಕೊಡುವಾಗ, ಬಹಳ ಪ್ರೀತಿಯಿಂದ ತಂದೆ ತಾಯಿ ಸಾಕಿದಾಗ ಎಲ್ಲರೂ ಬಂದವ್ರ ಮುಂದೆಲ್ಲ ಹೇಳ್ಕೊತಾರೆ, ಎಂಥ ಮುತ್ತಿನಂಥ ಮಗ ನನ್ನ ಮಗ, ಅವನೇನೋ ದುರದೃಷ್ಟ ಎಲ್ಲ ಕಳ್ಕೊಂಡ ಅಂದರೆ ಅವ ಹಿಂಗೆ ಹಾಕನೆ ಅಂತ ಗೊತ್ತಿದ್ರೆ ನನಗೆ ಹುಟ್ಟಿದಾಗಲೇ ಅಂತ ಜಗತ್ತಿರೋದಿಗೆ. ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ, ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಎಂದು, ಒಡೆಯರಾದ ಪ್ರಜೆಗಳು ಬಂದರೆ ಗುಡಿ ತೋರಣವ ಕಟ್ಟಿ ಸ್ವಾಗತಿಸಿ ಅಂತ ಹೇಳ್ತಾರೆ. ಎಲ್ಲರನ್ನೂ ಬಸವಣ್ಣ ಆತ ಏನು ಸಣ್ಣ ವಯಸ್ಸಿನಲ್ಲೇ ಒಂದು ಬಂಡು ಹೂಡುತ್ತಾರೆ. ತಾನು ಹುಟ್ಟಿದ್ದು ಉನ್ನತ ಜಾತಿಯಲ್ಲಿ, ತನ್ನ ಜಾತಿಗೆ ತನ್ನಗೆ ಸಿಗುವಂಥ ಸೌಲಭ್ಯ ದಾಸಯ್ಯನಿಗೂ ಸಿಗಬೇಕು, ಚೆನ್ನಯ್ಯನಿಗೂ ಸಿಗಬೇಕು, ಕಕ್ಕಯ್ಯನಿಗೂ ಸಿಗಬೇಕು, ಚೌಡಯ್ಯನಿಗೂ ಸಿಗಬೇಕು. ಅದು ಬಾಲ್ಯದಲ್ಲೇ ಬಸವಣ್ಣನ ಪ್ರತಿಜ್ಞೆ. ಅದು ನಾವು ನೀವು ನಿಮ್ಮ ಹಾಗೆ ಬಸವಣ್ಣ ಹುಟ್ಟಿದ್ರೂ ಈ ಜಗತ್ತನ್ನು ನೋಡಿದ ಬಸವಣ್ಣನ ಪರಿನೇ ಬೇರೆ, ನಾವು ಈ ಜಗತ್ತನ್ನು ನೋಡೋ ಪರಿನೇ ಬೇರೆ. ಸಿಕ್ಕಿದ್ದೆಲ್ಲ ನಮಗೆ ಸಿಗಲಿ ಅನ್ನೋದು ನಮ್ಮ ಸ್ವಭಾವ. ಏನು ಸಿಗುತ್ತೆ ಮೊದಲು ನನಗೆ ಸಿಗಲಿ ಅಂತ, ನನಗೆ ಸಿಗೋದು ಅವರಿಗೂ ಸಿಗಲಿ ಅನ್ನೋದಿದೆ ಅಲ್ಲ, ಅದಕ್ಕೆ ಅವ್ರು ಮಹಾತ್ಮರು, ಅದಕ್ಕೆ ನಾವು ಅಲ್ಪಾತ್ಮರು. ಅದಕ್ಕೆ ಚಾಮರಸ ಪ್ರಭುಲಿಂಗ ಲೀಲೆ ಬರಿಬೇಕಾರೆ ಪ್ರಾರಂಭದಲ್ಲೇ ಬರೀತಾನಾತ. ವಿರೂಪಾಕ್ಷ ಪಂಡಿತ ಬರೀತಾನೆ ಬಸವ ಪುರಾಣ ಬರೆಯುವಾಗ, ಪಶುವೆನಿಸದ ಅಮಲ ಸುರದೇನು ಅಂತ ಪಶುವೆನಿಸದ ಅಮಲ ಸುರದೇನು, ಮರವೆಂದೆನಿಸದ ಅಸಮ ಕಲ್ಪವೃಕ್ಷ, ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ, ಕಣಿ ಎನಿಸಿಕೊಳ್ಳದಿಹ ಮಹಾಪುರುಷ, ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ, ಮನಂ ನುಡಿ ನೋಟ ಕೈಗಳೆಸೆವುತಿಹ ಪಂಚಪರುಷವಾಗಿ ರಂಜಿಸುವ ಬಸವ ದಂಡಾದೇಶ, ಶರಣು ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ. ಪಶುವೆನಿಸದ ಅಮಲ ಸುರದೇನು ಅಂದರೆ ಕಾಮಧೇನು. ಸುರದೇನು ಅಂದರೆ ಕಾಮಧೇನು. ನೀವ್ಯಾರೂ ನೋಡಿಲ್ಲ, ಅದರ ಹೆಸರನ್ನು ಕೇಳಿದ್ದೀವಿ. ಕಾಮಧೇನು ಒಂದು ಆಕಳ, ಆದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಆಕಳುಗಳ ಜೊತೆ ಅದನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರದೇ ಆದ ಒಂದು ವೈಶಿಷ್ಟ್ಯ ಬೇರೆ. ಪಶುವೆನಿಸದ ಅಮಲ ಸುರಧೇನು, ಮರವೆಂದೆನಿಸದ ಅಸಮ ಕಲ್ಪವೃಕ್ಷ. ಕಲ್ಪವೃಕ್ಷ ಒಂದು ಮರ, ಆದರೆ ನೀವು ನೋಡುವಂಥ ಮರಗಳ ಜಾತಿಗೆ ಕಲ್ಪವೃಕ್ಷವನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮರವೆಂದೆನಿಸದ ಅಸಮ ಕಲ್ಪವೃಕ್ಷ, ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ. ಚಿಂತಾರತ್ನ ಒಂದು ಕಲ್ಲು, ಆದರೆ ನೀವು ನೋಡುವಂಥ ಕಲ್ಲುಗಳ ಜೊತೆ ಚಿಂತಾಮಣಿಯನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಪರುಷ ಒಂದು ರೀತಿಯ ಕಬ್ಬಿಣದಂಥ ವಸ್ತು, ಅದು ಪರುಷಮಣಿ. ನೀವು ನೋಡುವಂಥ ಕಲ್ಲಿಗೆ ಕಬ್ಬಿಣಕ್ಕೆ ಅದನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಸಂಜೀವಿನಿ ಒಂದು ಬೇರು, ಆದರೆ ನೀವು ನೋಡುವಂಥ ಬೇರುಗಳ ಜೊತೆ ಸಂಜೀವಿನಿ ಬೇರನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಬಸವಣ್ಣ ಒಬ್ಬ ಮನುಷ್ಯ ಅಂದ ಮಾತ್ರಕ್ಕೆ ನಿಮ್ಮಗಳ ಜೊತೆ ಅವರನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಆತ ನಡೆಪರುಷ, ನುಡಿಪರುಷ, ದೃಷ್ಟಿಪರುಷ, ಹಸ್ತಪರುಷ, ಮನಪರುಷ, ಭಾವಪರುಷ. ನಡೆ ಒಂದು ನುಡಿ ಒಂದು ಆಗಿರಲಿಲ್ಲ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿನ್ನ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ನೀನು ನನ್ನನ್ನು ಅದ್ದಿ ನೀ ಎದ್ದು ಹೋಗು ಕೂಡಲ ಸಂಗಮ ದೇವ. ಬಸವಣ್ಣನ ಪ್ರತಿಜ್ಞೆ ಅದು. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗೆ ನಡೆಯ ಪೂರೈಸುವೆ. ನಾವು ಬಹಳ ಜನ ಮಾತಾಡೋದೇ ಬೇರೆ, ನಡೆಯೋದೇ ಬೇರೆ. ಆಗಿರಲಿಲ್ಲ ಬಸವಣ್ಣ. ನುಡಿಯೊಳಗೆ ನಡೆಯ ಪೂರೈಸುವೆ, ಒಂದು ಜವೆ ಕೊರತೆಯಾದರೆ, ನಂದು ನಡೆ ನುಡಿಯಲ್ಲೇನಾದರೂ ಒಂದು ಜವೆ ಅಂದರೆ ಒಂದು ಸಣ್ಣ ಗೋಧಿ ಕಾಳು ಅಷ್ಟು, ಜವೆ ಗೋಧಿ ಅಂತ ಸಿಗುತ್ತೆ ನಮ್ಮಲ್ಲಿ. ಅಷ್ಟೇನಾದರೂ ಕೊರತೆಯಾದರೆ ಮೇಲೆ ತೂಗುವ ತ್ರಾಸು ಕಟ್ಟಳೆ, ಆ ತಕ್ಕಡಿ ನಿನ್ನ ಕೈಯಲ್ಲಿದೆ,
ನೀನೇನಾದರೂ ನನ್ನ ಅಷ್ಟರಲ್ಲಿ ವ್ಯತ್ಯಾಸ ಆಯಿತು ಅಂದರೆ ನೀನು ಅವತ್ತೇ ನನ್ನನ್ನು ನರಕದಲ್ಲಿ ಅದ್ದಿ ನೀ ಎದ್ದು ಹೋಗು. ಕೂಡಲ ಸಂಗಮ ದೇವ ಅಂತಾರೆ. ಅದಕ್ಕೆ ಬಸವಣ್ಣ ವಿಶ್ವಗುರು. ಆತ ಇಡೀ ಬಸವಣ್ಣನ ಜೀವನ ಇದೆಯಲ್ಲ, ಅದು ಎಂಥವರು ಯಾಕೆ ಕಲ್ಯಾಣವನ್ನು ಹುಡುಕೊಂಡು, ಅನುಭವ ಮಂಟಪವನ್ನು ಹುಡುಕೊಂಡು ದೇಶದ ತುಟ್ಟ ತುದಿ, ಈಗಿನಂಗೆ ಯಾವುದೇ ವೈಜ್ಞಾನಿಕ ಸೌಲಭ್ಯಗಳಿರಲಿಲ್ಲ. ಈಗ ನಂಗೆ ಬಸ್ ಹತ್ತಿ ಬೆಳಗ್ಗೆ ಎದ್ದು ಬಂದಿಲ್ಲಿ ಇಳಿತೀನಿ ಅನ್ನಂಗಿರಲಿಲ್ಲ. ಇವು ಯಾವ ಇಲ್ಲದ ಮಾಧ್ಯಮಗಳಿಲ್ಲದೆ ಇರತಕ್ಕಂಥ ಕಾಲದಲ್ಲಿ ಕಲ್ಯಾಣವನ್ನು ಹುಡುಕೊಂಡು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಜನ, ಅಫಘಾನಿಸ್ತಾನದಿಂದ ಬೆಂಗಾಲದವರೆಗಿನ ಜನ ಕಲ್ಯಾಣವನ್ನು ಹುಡುಕೊಂಡು ಬರ್ತಾರೆ ಅಂದರೆ, ರಾಜ ಮಹಾರಾಜರು ಅರಸರು ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣವನ್ನು ಹುಡುಕೊಂಡು ಬರ್ತಾರೆ ಅಂದರೆ ಏನು ಸಿಗ್ತಿತ್ತಲ್ಲಿ? ಆಮೇಲೆ ನಾವು ಸಮಾಜ ಸುಧಾರಕರು, ಸಮಾಜ ಸಂಘಟನೆ ಮಾಡಬೇಕು ಅಂದವರು ಬಸವಣ್ಣನ ವ್ಯಕ್ತಿತ್ವ ನೋಡಿ ನಾವು ಕಲಿಬೇಕು ಭಾಳ. ಯಾವ ತಪ್ಪುಗಳನ್ನು ವೈಯಕ್ತಿಕವಾಗಿ ಬಂದಂಥವರ ಯಾವ ತಪ್ಪುಗಳನ್ನು ಬಸವಣ್ಣ ತಪ್ಪು ಅಂತಲೇ ಕರೀಲಿಲ್ಲ. ಅವ್ರದ್ದು ಕೊಲೆಗಾರನ ಕೊಲೆಗಾರ ಅನ್ನಲಿಲ್ಲ, ಕಳ್ಳನ್ನ ಕಳ್ಳ ಅನ್ನಲಿಲ್ಲ, ಸುಳ್ಳ ಅನ್ನಲಿಲ್ಲ. ಅವರು ಈ ಜಗತ್ತನ್ನು ಬದಲಾಯಿಸುವಂಥ, ಅವರು ವೈಯಕ್ತಿಕ ಎಷ್ಟೇ ತಪ್ಪುಗಳಿದ್ದರೂ ಅದನ್ನು ಕ್ಷಮಿಸುವಂಥ ಗುಣ ಅದು ಮಹಾತ್ಮರಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ. ಅದು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಒಂದು ಇದು ಬೇಕು, ಎಂಥ ತಪ್ಪುಗಳನ್ನು ಕ್ಷಮಿಸುವಂಥ ಗುಣ ನಾವು ಬಸವಣ್ಣನಲ್ಲಿ ನೋಡ್ತೀವಿ. ವೈಯಕ್ತಿಕವಾಗಿ ಯಾರದು ಎಷ್ಟೇ ತಪ್ಪುಗಳನ್ನು ಮಾಡಿರಲಿ, ಎಲವೋ ಪಾಪಕರ್ಮವ ಮಾಡಿದವನೇ, ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲವೋ. ತಿಳಿದೇ ತಪ್ಪು ಮಾಡಿದೀಯ, ಒಂದು ಸರಿ ಶರಣಾಗು, ಆದರೆ ನಿತ್ಯ ಪ್ರಾಯಶ್ಚಿತ್ತವನಲ್ಲ ಕೂಡಲ ಸಂಗಮ ದೇವ. ತಿಳುವಳಿಕೆ ಇಲ್ಲದೆ ತಪ್ಪು ಮಾಡಿದರೆ ಖಂಡಿತ ದೇವರು ಕ್ಷಮಿಸ್ತಾನೆ. ತಪ್ಪು ಅಂತ ಗೊತ್ತಿದ್ರೂ ತಪ್ಪು ಮಾಡೋದು ಕ್ಷಮಿಸು ಅನ್ನೋದು, ತಪ್ಪು ಮಾಡೋದು ಹಿಂಗೆ ಮಾಡಿದರೆ ದೇವರು ಒಪ್ಪೋದಿಲ್ಲ. ಎಲವೋ ಪಾಪಕರ್ಮವ ಮಾಡಿದವನೇ, ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆಯನ್ನು. ಎಂತೆಂಥವರು ಬದಲಾಗಿಲ್ಲ ರೀ. ಬಸವಣ್ಣನ ಮಹಾಮನೆಗೆ ಬರಬೇಕಾದ್ರೆ ಅಲ್ಲಿ ಒಂದಿಷ್ಟು ರಿಸ್ಟ್ರಿಕ್ಷನ್ಗಳಿತ್ತು. ಹಣೆ ಮೇಲೆ ವಿಭೂತಿ ಇರಬೇಕಿತ್ತು, ಕೊರಳಲ್ಲಿ ಲಿಂಗ ಇರಬೇಕಾಗಿತ್ತು. ಬಸವಣ್ಣವ್ರು ಹೇಳ್ತಾರೆ ಅವ್ರ ವಚನದಲ್ಲಿ, ನಾನು ಅಡ್ಡ ವಿಭೂತಿ ಇಲ್ಲದವರ ಮುಖವ ನೋಡಲಾಗದು, ಶ್ರೀ ವಿಭೂತಿಯ ಹೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯ ಲಿಂಗಾರ್ಚನೆಯ ಮಾಡದವರ, ಜಂಗಮವೇ ಲಿಂಗವೆಂದರಿಯದವರ, ಸದ್ಭಕ್ತರ ಸಂಘದಲ್ಲಿ ಇರದವರ ಎನಗೊಮ್ಮೆ ತೋರದಿರು ಕೂಡಲ ಸಂಗಮ ದೇವ. ಅಂಥವ್ರ ಮುಖನೇ ನನಗೆ ತೋರಿಸ್ಬೇಡ. ಹಾಗಾಗಿ ಅಲ್ಲಿಗೆ ಬರಬೇಕಾದ್ರೆ ಎಲ್ಲರಿಗೂ ಲಾಂಛನಧಾರಿಗಳಾಗಿರಬೇಕಿತ್ತು. ಕೆಲವೊಂದಿಷ್ಟು ಜನ ನಾಸ್ತಿಕರಿದ್ದರು, ಅವರಿಗೆ ಲಿಂಗ ವಿಭೂತಿ ಏನು ಬೇಡಾಗಿತ್ತು. ಆದರೆ ಮಹಾಮನೆಯಲ್ಲಿ ಊಟ ಬೇಕಿತ್ತು, ಅವರಿಗೆ ಪ್ರಸಾದ ಬೇಕಿತ್ತು, ಅವರಿಗೆ ಲಿಂಗ ವಿಭೂತಿ ಬೇಡಾಗಿತ್ತು. ಅವ್ರು ಒಂದು 4 ಜನ ದಾರಿಲಿ ಬರಬೇಕಾದ್ರೆ ವಿಚಾರ ಮಾಡಿದರು, ಬಸವಣ್ಣ ಹೆಂಗಿದ್ರು ಬೋಳೆ ಸ್ವಭಾವದವ, ಏನು ಭಾಳ ವಿಚಾರ ಮಾಡಲಿಕ್ಕೆ ಬರೋದಿಲ್ಲ, ಏನು ಮಾಡೋಣ? ಮಹಾತ್ಮರು ಬೋಳೆ ಓದಂಗೆ ನಟಿಸ್ತಿರ್ತಾರೆ, ಬೋಳೆ ಹೋಗಿರಲ್ಲ. ಇವರು ವಿಚಾರ ಮಾಡಿದ್ರು, ದಾರಿಯಲ್ಲಿ ಬರ್ಬೇಕಾದ್ರೆ ಬದನೆಕಾಯಿ ಹೊಲ ಇತ್ತು. ಬದನೆಕಾಯಿ ಅಂತೀರಿ ಏನಂತೀರಿ? ಮುಳುಗಾಯಿ ಬದನೆಕಾಯಿ ಹೊಲ ಇತ್ತು. ಸಣ್ಣ ಸಣ್ಣ ಬದನೆಕಾಯಿಗಳನ್ನು ಕಿತ್ಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಕೊಂಡ್ರು 4 ಜನ. ಯಾರ್ದೋ ಮನೆಗೆ ಹೊಸದಾಗಿ ಸುಣ್ಣ ಬೆಳೆದಿದ್ರು, ಆ ಸುಣ್ಣನ ವಿಭೂತಿ ಅಂತ ಹಚ್ಕೊಂಡ್ರು. ಬಂದರು ಮಹಾಮನೆಗೆ, ಎಲ್ಲರೂ ಪಂಕ್ತಿಯಲ್ಲಿ, ಇವರು ಊಟಕ್ಕೆ ಕುಂತರು. ಬಸವಣ್ಣವರು ರಾಜ್ಯ ಇದನ್ನು ಮುಗಿಸಿ ಮಧ್ಯಾಹ್ನ ಪ್ರಸಾದಕ್ಕೆ ಬಂದರು. ಬಂದ ಮೇಲೆ ಬಸವಣ್ಣವ್ರು ಹೇಳಿದರು, ನೋಡ್ರಪ್ಪ ಇವತ್ತೆಲ್ಲರೂ ಸಾಮೂಹಿಕವಾಗಿ ಲಿಂಗ ಪೂಜೆಯನ್ನು ಮಾಡಿ ಪ್ರಸಾದ ಮಾಡೋಣ. ಎಲ್ಲರೂ ಸಾಮೂಹಿಕವಾಗಿ ಲಿಂಗ ಪೂಜೆ ಮಾಡಿ ಪ್ರಸಾದ ಮಾಡೋಣ. ಸರಿ, ಎಲ್ಲರೂ ಲಿಂಗ ಇದ್ದವರು ಪೂಜೆ ತೆಗೆದ್ರು ಲಿಂಗನ. ಇವರು ಆಮೇಲೆ ಒಬ್ರಿಗೊಬ್ಬ ಮುಖ ಏನೋ ಮಾಡೋದು ಅಂತ ನೋಡ್ತಾ ಕೂತ್ಕೊಂಡ್ರು. ಬಸವಣ್ಣ ಎದುರಿಗೆ ಬಂದರು, ಯಾಕೆ ಬಟ್ಟೆಗಿಂತ ಬಿಚ್ಚ್ರಿ? ಅಪ್ಪ ನಾವು ಮಾಡಿದ ತಪ್ಪಾಯಿತು ಅಂತ ಬಂದು ಪಾದ ಹಿಡಿದ್ರು.
ಯಾಕೆ ಅಂತ ಕೇಳಿದರು ಬಸವಣ್ಣವರು. ನಾವು ಭಾಳ ತಪ್ಪು ಮಾಡಿದ್ದೀವಿ, ನಾವು ಲಿಂಗ ಕಟ್ಕೊಂಡು ಬಂದಿಲ್ಲ, ನಾವು ಬದನೆಕಾಯಿಯನ್ನು ಲಿಂಗ ಅಂತ ಕಟ್ಕೊಂಡು ಬಂದಿದ್ದೀವಿ. ಬಸವಣ್ಣ ಒಬ್ಬ ಪ್ರಧಾನಮಂತ್ರಿ, ನಾವು ವಿಚಾರ ಮಾಡಬೇಕು. ಒಂದಿಷ್ಟು ಸೂಕ್ಷ್ಮತೆ ಏನು ಅಂತ ಇಲ್ಲ. ಈ ಘಟನೆ ನೀವು ಭಾಳ ಸರಿ ಕೇಳಿರಬಹುದು. ಬಸವಣ್ಣ ಒಬ್ಬ ಪ್ರಧಾನಮಂತ್ರಿ 4 ಜನ ಮೋಸ ಮಾಡಿಕೊಂಡು ಲಿಂಗ ಥರ ಬದನೆಕಾಯಿ ಕಟ್ಕೊಂಡು ಬಂದರೆ, ಬಸವಣ್ಣನಿಗೆ ಲಕ್ಷದ ಮೇಲೆ 96,000 ಗಣಗಳಿದ್ದಾರೆ. ಆ 4 ಜನ ಈ ರೀತಿ ಮೋಸ ಮಾಡಲಿಕ್ಕೆ ಬಂದಾಗ ನಾವೇನಾದರೂ ಆ ಅಧಿಕಾರದಲ್ಲಿದ್ದಿದ್ರೆ, ಆ ಬಸವಣ್ಣನ ಜಾಗದಲ್ಲಿ ನಾವೇನಾದರೂ ಇದ್ದಿದ್ರೆ ಏನು ಮಾಡ್ತಿದ್ವಿ? ಏನು ಮಾಡ್ತಿದ್ವಿ ರೀ? ಅವರಿಗೆ ಬೈದಷ್ಟು ಜನಗಳ ಎದುರಿಗೆ ಅವಮಾನ ಮಾಡಿ ಹೊರಗಾಗ್ತಿದ್ವಿ. ಬಸವಣ್ಣ ಆ ಜನಗಳ ಎದುರಿಗೆ ಅವಮಾನನೂ ಆಗಿರಬಾರ್ದು, ಅವರು ಬದಲೂ ಆಗಿರಬೇಕು. ಅವ್ರು ಹೇಳಿದರು, ಅಲ್ಲಪ್ಪ, ಎಷ್ಟೋ ಜನ ಕಟ್ಕೊಂಡಿರೋ ಲಿಂಗನೇ ಬದನೆಕಾಯಿ ಕಲ್ಲು ಅಂತ ತಿಳ್ಕೊಂಡವರಿದ್ದಾರೆ, ನೀವು ಬದನೆಕಾಯಿಯನ್ನು ಲಿಂಗ ಅಂತ ಕಟ್ಕೊಂಡು ಬಂದಿರಿ ಅಂದರೆ ನೀವು ಸಾಕ್ಷಾತ್ ಸಂಗಮನಾಥ. ಎಷ್ಟೋ ಜನ ಕಟ್ಕೊಂಡಿರೋ ಲಿಂಗನ ನಮ್ಮ ಲಿಂಗಗಳು ಯಾಕೆ ಜಗಲಿ ಮೇಲೆ ಗೂಟದ ಮೇಲೆ ಹೋಗ್ಯಾವ ಹೇಳ್ರಿ? ಅದ್ರ ಮೇಲೆ ಭಕ್ತಿ ವಿಶ್ವಾಸ ಇಲ್ಲದೆ ಇರೋದಕ್ಕಲ್ಲ. ಒಂದು ಕಲ್ಲು ಅಂತ ತಿಳ್ಕೊಂಡೆ ಎತ್ತಿಟ್ಟಿರಿ, ನೀವು ದೇವರು ಅಂತ ತಿಳ್ಕೊಂಡ್ರೆ ಯಾಕೆ ಎತ್ತಿಡ್ತಿದ್ರು? ದೇವರು ಅಂತ ತಿಳ್ಕೊಂಡಿದ್ರೆ ನಮ್ಮ ಶರೀರ ಬಿಟ್ಟು ಅಗಲ್ತಿರಲಿಲ್ಲ. ಕಟ್ಕೊಂಡಿರೋ ಲಿಂಗನೇ ಏನು ಅಂತ ತಿಳ್ಕೊಂಡಾಗ ನೀವು ಬದನೆಕಾಯಿನ ಲಿಂಗ ಸ್ವರೂಪ ಅಂತ ಕಟ್ಕೊಂಡು ಬಂದಿರಿ ಅಂದರೆ ಸಾಕ್ಷಾತ್ ಸಂಗಮನಾಥ ಸ್ವರೂಪಿಗಳು. ಅವರ ಜೀವನದಲ್ಲಿ ಇನ್ನೊಂದು ಸರಿ ತಪ್ಪು ಮಾಡ್ತಾರೇನ್ರಿ? ಯಾಕೆ ಮಹಾತ್ಮರ ಸಂಘ ಬೇಕು ಅಂದರೆ, ಎಂಥ ಅಪರಾಧಗಳನ್ನು ಕ್ಷಮಿಸುವಂಥ ಗುಣ. ಶರಣರ ಸತ್ಸಂಗ ಅದು ಅಷ್ಟು ದೊಡ್ಡ ಶಕ್ತಿ ಇರ್ತದಲ್ಲ. ಬದಲಾಗಿದ್ದರು, ಬದ್ದನಕಾಯಿಗಳಾಗಿದ್ದವರು ನಾಸ್ತಿಕರಾಗಿದ್ದವರು ಆಸ್ತಿಕರಾಗಿದ್ದರು. ಬಸವಣ್ಣನ 4 ಮಾತುಗಳಿಂದ ಎಷ್ಟು ಪ್ರಭಾವ ಆಗಿತ್ತು ಅಂದರೆ, ಅದಕ್ಕೆ ಬಸವಣ್ಣನಿಗೆ ಬಸವಣ್ಣನೇ ಸಾಟಿ. ಅದನ್ನು ಯಾರಿಗೂ ಹೋಲಿಕೆ. ಅವನ ಕಡೆ ಅಲ್ಲಮ ಪ್ರಭುಗಳು ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭುದೇವರು ಬರೀತಾರೆ, ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ದೇವರು ಬೇಕಾದರೂ ಆಗಬಹುದಂತೆ, ಬಸವಣ್ಣನಾಗಲು ಬಾರದು ನೋಡಯ್ಯ ಅಂತ ಬರೀತಾರೆ. ದೇವರು ಬೇಕಾದರೂ ಆಗಬಹುದು, ಬಸವಣ್ಣನಾಗಲು ಬಾರದು ನೋಡಯ್ಯ. ನನ್ನನ್ನು ಬಸವನನ್ನಾಗಿ ಹುಟ್ಟಿಸದೆ ಪ್ರಭುವನ್ನಾಗಿ ಏಕೆ ಹುಟ್ಟಿಸಿದೆ ಅಂತಾರೆ ಮತ್ತೊಂದು ಕಡೆ. ಅದು ಬಸವಣ್ಣನ ವ್ಯಕ್ತಿತ್ವ, ಅದು ಬಸವಣ್ಣನ ವ್ಯಕ್ತಿತ್ವ. ಬಸವಣ್ಣನ ಮನೆ ಕಳ್ಳ ಬಂದ, ನಿಮಗೆಲ್ಲ ಗೊತ್ತಿದೆ. ನೀಲಾಂಬಿಕಾ ತಾಯಿಯವರ ಕಿವಿಗೆ ಕೈ ಹಾಕದ, ಆಕೆ ಎಚ್ಚರ ಆಯಿತು, ಕಳ್ಳ ಕಳ್ಳ ಅಂತ ಚೀರ್ಕೊಂಡ್ಳು. ಅವನು ಎದುರಿ ಓಡೋಗ್ತಾ ಇದ್ದ. ಹೊರಗಡೆ ಇರ್ತಕ್ಕಂಥವ್ರು ಅವನನ್ನು ಎಳ್ಕೊಂಡು ಬಂದರು. ಒಬ್ಬ ಪ್ರಧಾನಮಂತ್ರಿ ಮನೆಗೆ ಕಳ್ಳತನ ಮಾಡಲಿಕ್ಕೆ ಬಂದು ಸಿಗಾಕ್ಕೊಂಡಿದ್ದಾನೆ. ನಮ್ಮ ಈಗಿನ ಪ್ರಧಾನಮಂತ್ರಿಗಳ ಮನೆಗೆ, ಮುಖ್ಯಮಂತ್ರಿಗಳ ಮನೆಗೆ ಕಳ್ಳತನ ಮಾಡಲಿಕ್ಕೆ ಬಂದು ಅವನೇನಾದ್ರು ಸಿಗಾಕ್ಕೊಂಡ್ರೆ ಏನಾಗುತ್ತೋ ಅವನ ಪರಿಸ್ಥಿತಿ. ಬಸವಣ್ಣ ಪ್ರಧಾನಮಂತ್ರಿ ಮನೆಗೆ ಬಂದು ಸಿಗಾಕ್ಕೊಂಡಿದ್ದಾನೆ, ಎಳ್ಕೊಂಡು ಬಂದಿದ್ದಾರೆ. ಬಸವಣ್ಣನ ಎದುರಿಗೆ ನಿಲ್ಲಿಸಿದ್ದಾರೆ. ಮೈಯೆಲ್ಲ ಬೆವುತ್ತಿದೆ, ಕೈ ಕಾಲು ನಡುಗ್ತಿದ್ದಾವೆ, ಹೆದರಿದ್ದಾನೆ. ನೋಡ್ತಾರೆ ಬಸವಣ್ಣ. ಬಂದವನು ಬೆನ್ನ ಮೇಲೆ ಕೈ ಆಡಿಸ್ತಾರೆ. ಅಪ್ಪ ಹೆದರಬೇಡ ನೀ ಅಂದ್ರೆ ಅವನಿಗೆ ಮೊದಲು, ಹೆದರಬೇಡ, ನೀನು ಯಾರೇ ಆಗಿರು, ನೀನು ಏನೋ ನನ್ನ ಮನೆಯಲ್ಲಿ ಸಿಗುತ್ತೆ ಅಂತ ಉದ್ದೇಶದಿಂದ ಬಂದಿದೀಯ, ನೀನು ನಿರಾಶನಾಗಿ ಹೋಗೋದು ಬೇಡ. ಹೆಂಡ್ತಿಗೆ ಹೇಳಿದರು, ನಿನ್ನ ಮೈ ಮೇಲಿನ ಒಡವೆಗಳೆಲ್ಲ ಬಿಚ್ಚಿಕೊಡು. ಬಿಚ್ಚಿಕೊಡ್ತೀವ ಹೆಣ್ಮಕ್ಳು? ಗಂಡ ಹೇಳಿದ ತಕ್ಷಣ ನಾನು ಬಿಚ್ಚಿಕೊಡಲ್ಲ ಅಂದಿರಬೇಕು. ಒಡನಿದ್ದ ಸತಿ ಎಂದು ನಂಬಿದ್ದೇನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿದ್ದೇನಯ್ಯ. ಅಯ್ಯೋ ನಮ್ಮ ಮೈಯನ ಕೈ ನೊಂದುದು. ಯಾರ ಕೈ ನೋವಾದಂತೆ? ಯಾರ ಕೈ ರೀ? ಕಳ್ಳನ ಕೈ. ನಿನ್ನ ಕಿವ್ಯಾಗ ಕೈ ಹಾಕಿ ಬಿಚ್ಕೊಳಕ್ಕೆ ಹೋಗಿ ಅವನ ಕೈ ನೋವಾಗ್ಯಾವ. ಅಯ್ಯೋ ನಮ್ಮ ಮೈಯನ ಕೈ ನೊಂದುದು, ತೆಗೆದುಕೊಡೆ ಎಲೆ ನೀಲ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ಕೂಡಲ ಸಂಗಮನಾಥನಲ್ಲದೆ ಮತ್ತಾರೂ ಅಲ್ಲ. ಒಡನಿದ್ದ ಸತಿ ಎಂದು ನಂಬಿದ್ದೆ, ಕೈ ಹಿಡಿದ ಸಜ್ಜನೆ ಅಂತ ನಂಬಿದ್ದೆ. ಆದರೆ ನಾ ಹೇಳಿದ್ದನ್ನು ನೀನು
ಕೇಳ್ತಾ ಇಲ್ಲ. ಅವನು ಕೈ ನೋವಾಗಿದ್ದಾವೆ. ಕಳ್ಳನ ಮನೆಗೊಬ್ಬ ಬಲಗಳ್ಳ ಬಂದಡೆ. ಬಸವಣ್ಣವ್ರು ಹೇಳ್ತಾರೆ, ಕಳ್ಳತನ ಮಾಡ್ಕೊಳ್ಳಿಕ್ಕೆ ನನ್ನ ಮನೆಯಲ್ಲಿ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ಅಂದರೆ ನಾನು ಮೊದಲು ದೊಡ್ಡ ಕಳ್ಳ. ಈ ದೇಶಕ್ಕೆ ಬಡತನ ಬಂದಿರೋದು ರಾತ್ರಿ ಕಳ್ಳರಿಂದಲ್ಲ. ಯಾರಿಂದ ಬಂದೈತ್ರಿ? ಹಗಲುಗಳ್ರಿಂದ. ರಾತ್ರಿ ಕಳ್ಳರು ಬೇರೆ, ಹಗಲುಗಳ್ಳರು ಬೇರೆ. ಹಾಗಾಗಿ ಬಸವಣ್ಣವರು ನನ್ನ ಕೇಳ್ತಾರಲ್ಲಪ್ಪ, ಹಣೆ ಮೇಲೆ ವಿಭೂತಿ ಹಚ್ಕೊಂಡು, ಕೊರಳ ಲಿಂಗ ಕಟ್ಕೊಂಡು, ನೀನು ಹಂಗೆ ಬಂದು ನನಗಿಂಥದ್ದು ಬೇಕು ಅಂತ ಕೇಳಿದರೆ ನಾನು ಕೊಡ್ತಿದ್ದೆ. ನೀನು ಯಾಕೆ ನನ್ನ ಮನೆ ಕಳ್ಳನಾಗಿ ಬರಲಿಕ್ಕೆ ಹೋಗಿದ್ದೆ? ಅವ ಹೇಳ್ದ, ಅಪ್ಪ ನಾನು ಕಟ್ಕೊಂಡಿರೋದು ಲಿಂಗ ಅಲ್ಲ, ಹಚ್ಕೊಂಡಿರೋದು ವಿಭೂತಿನೂ ಅಲ್ಲ. ಯಾರೋ ಹೇಳಿದರು ಬಸವಣ್ಣನ ಮಹಾಮನೆಗೆ ಹೋಗಬೇಕಾದ್ರೆ ಕೊರಳ ಲಿಂಗ ಹಣೆ ಮೇಲೆ ವಿಭೂತಿ ಇತ್ತು ಅಂದರೆ ಯಾರೂ ಅವರನ್ನು ತಡೆಯೋದಿಲ್ಲ. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಯಾರು ಅಂತ ಕೇಳೋದಿಲ್ಲ. ಹಾಗಾಗಿ ನಾನು ಒಂದು ಕಲ್ಲನ್ನು ಲಿಂಗ ಅಂತ ಕಟ್ಕೊಂಡು ಬಂದಿದ್ದೀನಿ, ಸುಣ್ಣನ ವಿಭೂತಿ ಅಂತ ಹಚ್ಕೊಂಡು ಬಂದಿದ್ದೀನಿ. ಬಸವಣ್ಣವ್ರು ಹೇಳಿದರು, ನೀನು ಕಲ್ಲನ್ನು ಲಿಂಗ ಅಂತ ಕಟ್ಕೊಂಡು ಬಂದಿ ಅಂದರೆ ಭಾವಿಸಿ, ನೀನು ಸುಣ್ಣನ ವಿಭೂತಿ ಹಚ್ಚುವಂತ ತಿಳ್ಕೊಂಡು ಬಂದಿ ಅಂದರೆ ನೀನು ಸಾಕ್ಷಾತ್ ಸಂಗಮನ. ಶಿಕ್ಷೆ ಕೊಟ್ಟಿದ್ರೆ ಏನಾಗ್ತಿದ್ದ ಅವ? ಏನಾಗ್ತಿದ್ದಾರೆ? ಕಳ್ಳನಾಗೇ ಉಳಿತಿದ್ದ. ಹೌದಾ? 4 ಮಾತು ಎಷ್ಟು ಬದಲಾಯಿಸಿತ್ತು ಅವನ ಜೀವನದಲ್ಲಿ. ಮತ್ತೊಂದು ಸರಿ ಕಳ್ಳತನವನ್ನು ಮಾಡಿರಲಿಲ್ಲ. ಕೊಲೆ ಮಾಡಲಿಕ್ಕೆ ಬಂದವನು ಬಸವಣ್ಣನನ್ನು ಕಾಶ್ಮೀರದ ಮಹಾರಾಜ ಕೊಲೆ ಮಾಡಲಿಕ್ಕೆ ಕಳಿಸಿರ್ತಾನೆ. ಅಲ್ಲಿ ನೋಡ್ತಾನೆ ಬಸವಣ್ಣನ ವ್ಯಕ್ತಿತ್ವ ಎಷ್ಟು ಬದಲಾಗಿದ್ದಾವ ಅಂದರೆ. ಬಸವಣ್ಣನ ಜೀವನದಲ್ಲಿ ಇಂಥ ಬಹಳ ಮಾನವೀಯತೆ, ಮನುಷ್ಯತ್ವ, ಅವರ ಒಂದು ಕರುಣೆ ನೋಡಬೇಕು ನಾವು. ಅವರು ಮಹಾಮನೆ ಆಕಳುಗಳೆಲ್ಲ ಒಂದು ಸರಿ ಕಳ್ಳರು ಕತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮಹಾಮನೆ ಆಕಳುಗಳನ್ನು ಕಳ್ಳರು ಕತ್ಕೊಂಡು ಹೋಗ್ತಾರೆ. ಗೋವಾಳಿಗರು ಓಡಿ ಬಂದು, ಅಯ್ಯೋ ಕಳ್ಳರು ಆಕಳು ಕತ್ಕೊಂಡು ಹೋದರು ಅಂತ ಕೂಗಾಡ್ತಾರೆ. ಆವಾಗ ತಕ್ಷಣಕ್ಕೆ ಬಸವಣ್ಣನಿಗೆ ನೆನಪಾಗಿದ್ದು, ನನ್ನ ಮಹಾಮನೆ ಆಕಳುಗಳು ಓದುವು ಅಂತಲ್ಲ, ಆ ಕರುಗಳು ತಾಯಿ ಹಾಲಿಲ್ಲದೆ ಬೆಳಗಿಂದ ಸಂಜೆ ತನಕ ಅವು ಹಸ್ಕೊಂಡಿರಬೇಕು. ಆ ಕರುಗಳ ಮೇಲೆ ಅವ್ರಿಗೆ ಹೋಗಿದ್ದು. ಸಕಲ ಜೀವರಾಶಿಗಳಲ್ಲಿ ಕರುಣೆ, ಮಾನವೀಯತೆ ಇದ್ದಂಥ ಬಸವಣ್ಣ, ದಯೆ ಇದ್ದಂಥ ಬಸವಣ್ಣ. ಅವ್ರು ಹೇಳ್ತಾರೆ, ಆಕಳ ಕಳ್ಳರು ಕದ್ವೈದರೆನ್ನದಿರಿಂಬೋ, ಬೊಬ್ಬಿಡದಿರಿಂಬೋ, ಅಲ್ಲಿ ಉಂಬಡೆ ಸಂಘ, ಇಲ್ಲಿ ಉಂಬಡೆ ಸಂಘ. ಅವು ಎಲ್ಲಿ ಯಾರು ಕದ್ಕೊಂಡು ಹೋಗಿದ್ದಾರೆ, ಈ ಕರುಗಳನ್ನು ಒಯ್ದು ಅಲ್ಲೇ ಬಿಟ್ಟು ಬಂದ್ಬಿಟ್ರಿ ಅಂತ. ಇದು ಬಸವಣ್ಣ. ಒಂದೊಂದು ಸಾರಿ ಅವರಿಂದ ಏನಾದರೂ ತಪ್ಪಾಗಿದೆ ಅಂತ ಅಂದಾಗ ಅದು ಎಷ್ಟು ಸಣ್ಣವರಾಗ್ತಾರೆ ಬಸವಣ್ಣ ಅಂತ ಹೇಳಿದರೆ, ಅದು ಎಂಥ ಒಬ್ಬ ಸಣ್ಣ ಮನುಷ್ಯ. ಬಸವಣ್ಣನಿಂದ ಅವ್ರ ಮನಸ್ಸಿಗೆ ನೋವಾಗಿದ್ದರೆ ಅದಕ್ಕೊಂದು ಘಟನೆ ಬರ್ತದೆ ಬಸವಣ್ಣನ ಜೀವನದಲ್ಲಿ. ಕಿನ್ನರಿ ಬೊಮ್ಮಯ್ಯ ಅಂತ. ಮಹಾಮನೆಯಲ್ಲಿ ಊಟಕ್ಕೆ ಕೂತ್ಕೊಂಡಾಗ ನನಗೆ ಉಳ್ಳಾಗಡ್ಡಿ ಬೇಕು ಅಂತ. ನಿಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹಸಿ ಉಳ್ಳಾಗಡ್ಡೆ ತಿಂತಿರಲ್ಲ, ಉಳ್ಳಾಗಡ್ಡೆ ಬೇಕು. ಇದು ಕಿವಿಗೆ ಬೀಳ್ತದೆ ಬಸವಣ್ಣನಿಗೆ. ಬಸವಣ್ಣ ಹುಟ್ಟಿದ್ದು ಬ್ರಾಹ್ಮಣರಲ್ಲಿ. ಈಗೂ ಹೆಚ್ಚಾಗಿ ಬ್ರಾಹ್ಮಣರು ಉಳ್ಳಾಗಡ್ಡೆ ಬೆಳ್ಳುಳ್ಳಿನ ತಿನ್ನಲ್ಲ. ನಿಷಿದ್ಧ, ಹಸಿ ಈರುಳ್ಳಿ ಉಳ್ಳಾಗಡ್ಡೆ ತಿಂತೀಯಾ ಅಂತ ಕೇಳಿದರು. ಅವನಿಗೆ ಅವಮಾನ ಆಗ್ಬಿಡ್ತದೆ. ಅಷ್ಟು ಜನಗಳೆದುರಿಗೆ ಅವಮಾನ ಆಯಿತು. ತಕ್ಷಣಕ್ಕೆ ಏನು ಮಾಡ್ದ, ಊಟದ ತಾಟು ಗೀಟು ಎಲ್ಲ ಬಿಟ್ಟು ಎದ್ದೋಗ್ಬಿಟ್ಟ. ಬಸವಣ್ಣನಿಗನ್ನಿಸ್ತು, ನಾ ಎಂಥ ತಪ್ಪು ಮಾಡಿದ್ನಲ್ಲ. ಅವ್ರ ಊಟ ಮತ್ತೊಂದು ಮಗದೊಂದು ಅವ್ರ ಇಚ್ಛೆ, ಅದು ನನಗೆ ಯಾಕಿಂತ ಗುಣ ಬಂತು. ನಾ ಹೇಳಿದ್ನಲ್ಲ, ಬಸವಣ್ಣ ಒಬ್ಬ ಪ್ರಧಾನಮಂತ್ರಿ, ಲಕ್ಷದ ಮೇಲೆ 96,000 ಗಣಗಳಿದ್ರಾಗೆ ಅದರಲ್ಲಿ ಒಬ್ಬನು ಊಟ ಬಿಟ್ಟು ಎದ್ದೋದ್ರೆ ನಾವೇನಾರು ಆ ಜಾಗದಲ್ಲಿ ಇದ್ರೇನು ಮಾಡ್ತಿದ್ವಿ? ಹೋದ್ರೆ ಹೋಗ್ಲಿ ಬಿಟ್ಟು, ಅವನೆಲ್ಲ ಇನ್ನೊಬ್ಬನು ಬರ್ತಾನೆ ಅಂತಿದ್ವಿಲ್ರಿ. ಏನದು ಬಸವಣ್ಣ ಅಂದರೆ, ಉಳ್ಳಾಗಡ್ಡಿ ಚೀಲ ತರಿಸ್ತಾರೆ, ಮಹಾಮನೆ ಶರಣೆಯರಿಗೆ ಹಚ್ಚಿ ಉಳ್ಳಾಗಡ್ಡಿ ಮಾಲೆ ಮಾಡಿಸ್ತಾರೆ, ಒಂದು ಎತ್ತಿನ ಬಂಡಿ ತರಿಸ್ತಾರೆ, ಆ ಬಂಡಿಗೆ ಚಕ್ರಕ್ಕೆ ಗಾಲಿಗೆಲ್ಲ ಉಳ್ಳಾಗಡ್ಡಿ ಮಾಲೆಯಿಂದ ಶೃಂಗಾರ ಮಾಡಿಸ್ತಾರೆ, ಎತ್ತುಗಳು ಕೊಂಬಿಗೆ ಕೊರಳಿಗೆಲ್ಲ ಉಳ್ಳಾಗಡ್ಡಿ ಮಾಲೆ ಹಾಕಿಸ್ತಾರೆ,
ತಮ್ಮ ಕೊರಳಿಗೆ ತಮ್ಮ ಕೈಗೆಲ್ಲ ಉಳ್ಳಾಗಡ್ಡಿ ಹಾಕಿಸ್ಕೋತಾರೆ. ಉಳ್ಳಾಗಡ್ಡಿ ಚೀಲ ಇಟ್ಟು ಅವನು ಎಲ್ಲಿ ಮುನಿಸ್ಕೊಂಡು ಕೂತಿರ್ತಾನಲ್ಲ ಕಿನ್ನರಿ ಬೊಮ್ಮಯ್ಯ, ಅಲ್ಲಿಗೆ ಹೋಗ್ತಾರೆ. ಅವನನ್ನು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಉಳ್ಳಾಗಡ್ಡಿ ಚೀಲದ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡು ಮಹಾಮನೆ ಕರ್ಕೊಂಡು ಬರ್ತಾರೆ. ಇದು ಬಸವಣ್ಣ. ಎನ್ನ ತಪ್ಪು ಅನಂತ ಕೋಟಿ. ನಾವೆಂದರ ಅಂದಿವೇನ್ರಿ? ಆದರೆ ನಾವು ಈ ಜಗತ್ತನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ತಿಳ್ಕೊಳ್ಬೇಕಾಗಿರೋದೇನು ಅಂದರೆ, ಈ ಜಗತ್ತಿನಲ್ಲಿ ಯಾರು ಸಣ್ಣವರಾಗಿದ್ದಾರೆ ಅವ್ರು ಮಾತ್ರ ಜಗತ್ತಿನಲ್ಲಿ ದೊಡ್ಡವರಾಗಿದ್ದಾರೆ. ನಾನು ದೊಡ್ಡವನು ಅಂತ ಬೀಗದವ್ರು ಯಾರು ಈ ಜಗತ್ತಿನಲ್ಲಿ ದೊಡ್ಡವರು ಆಗಿಲ್ಲ. ಹಾಗಾಗಿ ಅದು ಅವರಿಂದ ಏನಾದರೂ ತಪ್ಪು ನಡೆದರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಸವ ಬಾರಯ್ಯ ಮರ್ತ್ಯದೊಳಗೆ ಭಕ್ತರು ಅಂತ ಹೇಳಯ್ಯ, ಮತ್ತಾರೂ ಇಲ್ಲ ಮತ್ತಾರೂ ಇಲ್ಲ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಲಿಂಗ ಜಂಗಮರು. ಅಡ್ಡ ದೊಡ್ಡ ನಾನಲ್ಲ, ದೊಡ್ಡ ಬಸರು ಏನಾಗಿಲ್ಲ. ನಾನು ಅಷ್ಟು ಸಣ್ಣವರಾಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅಷ್ಟು ಸಣ್ಣವರಾಗಿ ಬದುಕ್ತಾರೆ. ಏನು ಅದಕ್ಕೆ ಬಸವಣ್ಣನ ಹುಡುಕೊಂಡು ತಂಡೋಪತಂಡವಾಗಿ ಒಂದು ಸತಿ ಹೀಗೆ ಅರಮನೆಯಲ್ಲಿ ಸೇರಿರ್ತಾರೆ. ಸೇರಿದಾಗ ಕೊಂಡಿ ಮಂಚಣ್ಣ, ನಾರಾಯಣ ಕೃಪಿತ ಇಂಥವರೆಲ್ಲ ಬಸವಣ್ಣನ ಬಗ್ಗೆ ದೂರ ಹೇಳ್ತಾರೆ. ಹೊಲೆಮಾದಿಗರ ಓಣಿಗೆಲ್ಲ ಬಸವಣ್ಣ ಓಡಾಡ್ತಾರೆ. ಆಮೇಲೆ ಅಲ್ಲೆಲ್ಲ ಅವ್ರ ಮನೆಗೆಲ್ಲ ಉಂಡು ಬರ್ತಾನೆ. ಮತ್ತು ಹಿಂಗೆ ಇದು ತಪ್ಪಲ್ಲ ಬಸವಣ್ಣ ಅಂತ ರಾಜ ಕೇಳ್ದ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವ್ರು ಅಂದರೆ, ಅಲ್ಲ ನಾನೇನಾದರೂ ನಾರಾಯಣ ಕ್ರಮಿತರ ಓಣಿಗೆ ಹೋಗಿದ್ನ? ಬಸವಣ್ಣ ಕೇಳ್ತಾನೆ. ನಾನೇನಾರ ನರಸಿಂಹರ ಭಟ್ಟರ ಪ್ರೀತಿಯಿಂದ ಹಪ್ಕೊಂಡಿದ್ನ? ನಾನೇನಾರ ಪೆದ್ದಿ ಭಟ್ರ ಮನೆಗೆ ಹೋಗಿ ಉಂಡಿದ್ನ ಕೇಳ್ತಾರೆ. ನಾನು ಇಡೀ ಶರೀರದ ರಕ್ತದ ಕಣಕಣದಲ್ಲೂ ಶಿವನಾಮವನ್ನು ತುಂಬಿರ್ತಕ್ಕಂಥ ಶಿವನಾಗಮ್ಮಯ್ಯನ ಮನೆಗೆ ಉಂಡಿದ್ದೀನಿ ಅಂತಾರೆ. ಅದನ್ನು ತಪ್ಪು ಅಂತ ಹೇಳೋದೇ ಇಲ್ಲ. ಏನು ತಪ್ಪು? ಆ ಸಮರ್ಥಿಸ್ಕೊಳ್ಳುವಂಥ ಕೆಳವರ್ಗಕ್ಕೆ, ಆ ದಲಿತ ವರ್ಗಕ್ಕೆ, ತುಳಿಯಲ್ಪಟ್ಟಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಆ ಜನಾಂಗಕ್ಕೆ ಎಂಥ ಒಂದು ಧೈರ್ಯವನ್ನು ತುಂಬ್ತಾರೆ ಅಂದರೆ, ಬಸವಣ್ಣನನ್ನು ಬಂದು ಕೇಳ್ತಾರೆ. ಅವರೆಲ್ಲ ಭಾರತ ಧ್ವಜದ ಗೋತ್ರ, ವಿಶ್ವಾಮಿತ್ರ ಗೋತ್ರ ಇಂಥವೆಲ್ಲ ಹೇಳ್ತಾರೆ. ನಮಗೆಲ್ಲ ಯಾರು ಗೋತ್ರ ಪುರುಷರು ಅಂತ ಕೇಳಿದರೆ ಎದೆ ತಟ್ಟಿ ಹೇಳ್ತಾನೆ ಬಸವಣ್ಣ, ನಂದು ಮಾದಾರ ಚೆನ್ನಯ್ಯನ ಗೋತ್ರ, ಡೋಹಾರ ಕಕ್ಕಯ್ಯನ ಗೋತ್ರ. ಎದೆ ಉಬ್ಬಸಿ ಹೇಳ್ರಿ, ಅವ್ರ ಮಾತು ಅವರನ್ನು ಹೇಳಲಿಕ್ಕೆ ಯಾಕೆ? ಇದು ಬಸವಣ್ಣನ ಒಂದು ವ್ಯಕ್ತಿತ್ವ. ನಾವ್ಯಾರು ಲಿಂಗಾಯತರು ಅಂತ ಕರೆಸ್ಕೊಂಡವರು ಯಾರು ಮೇಲ್ಜಾತಿಯವರಲ್ಲ. ಈ ಶ್ರೇಣೀಕೃತ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಅಂತ ಏನು ಕರಿತೀವಲ್ಲ, ಶ್ರೇಣೀಕೃತ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದರಲ್ಲಿ ಯಾರು ನೀವು? ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ಯರ, ಶೂದ್ರ, ಅಸ್ಪೃಶ್ಯ ಜನಾಂಗ. ನಿಮಗೇನಾದರೂ ಒಂದು ಘನತೆಯ ತೂಕದ ಬದುಕನ್ನು ಕಟ್ಟಿಕೊಟ್ಟಿದ್ರೆ ಅದು ಬಸವಣ್ಣ. ಅದನ್ನು ನಾವೆಷ್ಟು ಕೊಂಡಾಡಿದರೂ ಸಾಲದು. ಬಸವಣ್ಣನ ಎಷ್ಟು ಪೂಜಿಸಿದ್ರು ಅದರ ಅರಿವು ನಮಗಿಲ್ಲ. ಇವತ್ತು ಅದರ ಅರಿವು ನಮಗೆ ಇಲ್ಲ. ಎಲ್ಲರನ್ನೂ ಆ ಒಂದು ವ್ಯಕ್ತಿತ್ವದಿಂದ ಒಂದು ರೀತಿ ಲೋಹ, ಈ ಏನು ಆಯಸ್ಕಾಂತ ಹೆಂಗೆ ಕಬ್ಬಿಣವನ್ನು ಆಕರ್ಷಣೆಯನ್ನು ಮಾಡಿಕೊಳ್ತದೆ, ಹಾಗೆ ಎಲ್ಲರೂ ತಂಡೋಪತಂಡವಾಗಿ ಬಸವಣ್ಣನ ಕಲ್ಯಾಣವನ್ನು, ಅನುಭವ ಮಂಟಪವನ್ನು ಹುಡುಕೊಂಡು ಬಂದರು. ಅನೇಕ ಜನ ಹರಿಹರ ಮಹಾಕವಿ ಬರೀತಾನೆ, 12,000 ಪನ್ಯಾಂಗಣೆಯರನ್ನು ಪುಣ್ಯಾಂಗಣೆಯರನ್ನಾಗಿ ಮಾಡಿದಾತ ನಮ್ಮ ಬಸವಣ್ಣ. 12,000 ವೇಶ್ಯರನ್ನು, ಆರ್ಥರ್ ಮೈಲ್ಸ್ ಅಂತ ಬರ್ತಾನೆ, ಅವನು ಇಡೀ ಭಾರತವನ್ನು ಸುತ್ತಾಕ್ತಾನೆ. ಸುತ್ತಾಕಿ ಒಂದು ಮಾತನ್ನು ಹೇಳ್ತಾನೆ, ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಶ್ರೀ ಬಸವೇಶ್ವರ ಅಂತ ಬರೀತಾನೆ. ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಶ್ರೀ ಬಸವೇಶ್ವರ ಅಂತ ಆತ ಒಂದು ಮಾತನ್ನು ಹೇಳ್ತಾನೆ, ನೀವು ಇವತ್ತು 21ನೇ ಶತಮಾನದಲ್ಲಿ ನೀವೇನು ಪ್ರಗತಿಪರರು ಅಂತ ಕರೆಸ್ಕೊಳ್ಳೋ ಪ್ರಗತಿಪರ ಚಿಂತನೆಯ ಮಾತುಗಳನ್ನು ಆಡ್ತೀರಿ, ಈ ಎಲ್ಲ ಮಾತುಗಳು 12ನೇ ಶತಮಾನದಲ್ಲೇ 800-900 ವರ್ಷದಲ್ಲೇ
ಬಸವಣ್ಣ ಆಡಿದ ಮಾತನ್ನೇ ನೀವು ಪುನರುಚ್ಚಾರ ಮಾಡ್ತಾ ಇದ್ದೀರಿ ವಿನಃ ಅವ್ರಿಗಿಂತ ಒಂದು ಹೆಜ್ಜೆ ನಿಮ್ಮಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ. ಆ ಇಟ್ಟಂಥ ಹೆಜ್ಜೆಗಳು ಆ ಶತಮಾನದಲ್ಲಿ ಏನದು ಸುಮ್ಮನೆನಾ? ಸಾಮಾನ್ಯ ಅದು ಎಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಬಸವಣ್ಣ, ಆದರೆ ಯಾವುದಕ್ಕೂ ಹಿಂಜರಿಯೋದಿಲ್ಲ ಆತ. ಯಾವುದಕ್ಕೂ ಇಟ್ಟಂಥ ಹೆಜ್ಜೆಯನ್ನು ಎಂಥ ಪ್ರಸಂಗದಲ್ಲೂ ಕೂಡ ಪ್ರಾಣ ಹೋಗುವಂಥ ಪ್ರಸಂಗ ಬಂದರೂ ಅವರು ಹಿಂದಕ್ಕೆ ತೆಗೆಯೋದಿಲ್ಲ. ಕೆಲವರೆಲ್ಲ ಜಂಗಮರು ಸಮಾಜದಲ್ಲಿ ಎಲ್ಲೆಲ್ಲಿ ಅನ್ಯಾಯ, ಮೋಸ, ವಂಚನೆ, ಅಧರ್ಮಗಳು ನಡೀತದೆ ಅಲ್ಲೆಲ್ಲ ಒಂದಿಷ್ಟು ಬದಲಾವಣೆ ತರಲಿಕ್ಕೆ ಹೋಗ್ತಾ ಇದ್ರು. ಈ ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ ಇತ್ತಲ್ಲ, ಬಸವಣ್ಣನ ಒಂದು ದಿನ ಕೇಳಿದರು, ನಿಮ್ಮ ಜಂಗಮರಿಗೆ ವೇಶ್ಯರ ಮನೆಗೆ ಏನು ಕೆಲಸ ಅಂತ ಕೇಳಿದರು. ಬಸವಣ್ಣ ಹೇಳ್ದ, ನಮ್ಮ ಕೆಲಸ ಇರೋದೇ ಅಲ್ಲಿ ಅಂದ. ನಮ್ಮ ಕೆಲಸ ಇರೋದೇ ಅಲ್ಲಿ. ಯಾಕೆ? ಆಸ್ಪತ್ರೆ ಇರೋದು ಯಾರಿಗೆ? ಆಸ್ಪತ್ರೆ ಇರೋದು ಯಾರಿಗ್ರಿ? ಆರಾಮಿದ್ದವನಿಗೆ ಆಸ್ಪತ್ರೆ ಅವಶ್ಯಕತೆ ಇದೆಯೇನು? ಇಲ್ಲ. ಹಾಗೆ ಧರ್ಮ ಬೇಕಾಗಿರೋದು ಯಾರಿಗೆ? ಧರ್ಮ ಬೇಕಾಗಿರೋದು ಯಾರಿಗೆ? ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದವನಿಗೆಲ್ಲ ಧರ್ಮ ಬೇಕಾಗಿರೋದು. ಯಾರು ದಾರಿ ಬಿಟ್ಟಿದ್ದಾರೆ ಅವರಿಗೆ ಧರ್ಮ ಬೇಕು. ಅದಕ್ಕೆ ನಮ್ಮ ಶರಣರು ಅಲ್ಲಿಗೂ ಹೋಗ್ತಾರೆ. ಒಬ್ಬ ರಾಜನರ್ತಕಿ ಮಾಯಾದೇವಿ, ಆಕೆಯನ್ನು ಬದಲಾವಣೆ ಮಾಡಲಿಕ್ಕೆ ಕಳಿಸ್ಕೊಟ್ಟಿರ್ತಾನೆ. ಅಲ್ಲಿ ಒಬ್ಬ ಜಂಗಮ ಬರ್ತಾನೆ. ಬಂದಾಗ ಇವರು ಯಾರು ಹಗಲೊತ್ತು ಬೈತಿದ್ರಲ್ಲ, ರಾತ್ರಿ ಹೊತ್ತು ಅವ್ರ ಮನೆಗೆ ಇರ್ತಿದ್ರು ಇವರು. ಅವರನ್ನು ಬೈಯೋರು ಜಂಗಮ ಹೋಗಿದ್ದ. ಕೇಳಿದ್ರು ಅವರು, ಏನು ಗುರು ಮನೆಗಿರಬೇಕಾದವ್ರು ಇಲ್ಲಿ ತನಕ ಯಾಕೆ ಬಂದ್ರಿ ಅಂತ ಕೇಳಿದ. ಅದಕ್ಕೆ ಜಂಗಮ ಹೇಳ್ದ, ಧರ್ಮದ ಕಡೆ ಜನ ಬರೆದಾಗ ಧರ್ಮವನ್ನೇ ಜನರ ಮನಗಳ ಬಾಗಿಲಿಗೆ ಒಯ್ಯಬೇಕು ಅನ್ನೋದು ನಮ್ಮ ಬಸವ ತತ್ವ. ಹಾಗಾಗಿ ನಾವು ಅಂದರೆ ನಮ್ಮ ಮಾಯಾದೇವಿಯವರು ಈ ಎಲ್ಲ ವೈಭವ ಇದನ್ನೆಲ್ಲ ಬಿಚ್ಚಾಕಿ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಶರಣಮ್ಮ ಆಗಬೇಕು ಅಂತ ಕೇಳಿದರು. ಹೌದು, ಮನುಷ್ಯ ಜನ್ಮ ಶ್ರೇಷ್ಠ, ಇದು ಅದನ್ನು ಎಲ್ಲರೂ ಸಾರ್ಥಕತೆಯನ್ನು ಪಡ್ಕೊಂಡ್ಲಿ ಅಂತ ಅದು ನಮ್ಮ ಬಸವ ತತ್ವ ಅಂತ ಹೇಳ್ದ. ಅದಕ್ಕೆ ಆಕೆನ ಕರೆದು ಒಂದಿಷ್ಟು ಕಿವಿಯಾಗಿ ಹೇಳ್ತಾರವ್ರು, ನಿಮ್ಮ ಮೇಲೆ ಅಷ್ಟೊಂದು ಬಸವಣ್ಣನಿಗೆ ಗೌರವ ಇತ್ತು, ನಿಮ್ಮ ಮೇಲೆ ಅಷ್ಟೊಂದು ಕನಿಕರ ಇತ್ತು ಅಂದರೆ ಬಿಜ್ಜಳ ಮಹಾರಾಜರು ಮದುವೆಯಲ್ಲಿ ನೀಲಾಂಬಿಕಾ ತಾಯಿಯವರಿಗೆ ಒಂದು ಧಾರೆ ಸೀರೆ ಕೊಟ್ಟಿರ್ತಾರೆ. ಆ ಧಾರೆ ಸೀರೆಯನ್ನು ಕೊಡ್ತಾರ ಕೇಳು ಅಂತ ಹೇಳಿ ಕಳಿಸ್ತಾರೆ. ನಾನು ಬದಲಾಗಬೇಕು ಅಂದರೆ ಅದನ್ನು ಸೀರೆ ಕೊಡಲಿ, ಬೆಲೆ ಬಾಳುವಂಥದ್ದು, ಮುತ್ತು ರತ್ನಗಳಿಂದ ಬಾಡಿರ್ತಕ್ಕಂಥದ್ದು. ಆಮೇಲೆ ಅಲ್ಲೊಂದು ಪರುಷಕಟ್ಟೆ ಅಂತಿದೆ, ನೀವು ಕಲ್ಯಾಣ ನೋಡಿದರೆ ಗೊತ್ತಿರೋದು. ಅಲ್ಲಿ ಕುತ್ಕೊಂಡು ಯಾರ್ಯಾರು ಜಂಗಮರು ಬೆಳಗ್ಗೆ ಎಲ್ಲ ಅವರು ಕಾಯಕಗಳಿಗೆ ಹೋಗಿರ್ತಿದ್ರು, ಸಾಯಂಕಾಲ ಬಂದ ಮೇಲೆ ಅಲ್ಲಿ ಕುಂತು ಕೇಳ್ತಿದ್ರು, ನೀವು ಹೋಗಿದ್ದೇನಾಯಿತು, ನೀವು ಹೋದ ಭಾಗದಲ್ಲಿ ಏನಾಯಿತು ಅಂತ. ಈ ಜಂಗಮನ ಕೇಳಿದರು, ನೀನು ಹೋಗಿದ್ದೇನಾಯಿತು? ಇಲ್ಲ, ಹೆಣ್ಮಗಳು ಭಾಳ ಕೆಟ್ಟವಳು ಅಂದ ಜಂಗಮ. ಬಸವಣ್ಣವ್ರು ಹೇಳಿದ್ರು, ಈ ಜಗತ್ತಿನಲ್ಲಿ ಯಾರೂ ಕೆಟ್ಟವರಲ್ಲ, ಏನೋ ಅವರ ಒಂದು ಸಂದರ್ಭ. ಏನಂದ್ಲು ಹೇಳು? ಇಲ್ಲ, ತಾಯಿಯವರ ಧಾರೆ ಸೀರೆ ಕೇಳಿದ್ಲು. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಅಲ್ಲೋ ಹುಚ್ಚ, ಒಂದು ದಿನ ಹರಿದು ಹೋಗ್ತಕ್ಕಂಥ ಬಟ್ಟೆ, ಆ ಬಟ್ಟೆಯನ್ನು ಹುಟ್ಟು ಹಾಕಿ ಶಿವ ಬಟ್ಟೆಯನ್ನು ಹಿಡಿಯೋದಾದರೆ ಯಾರು ಬೇಡ ಅಂದರು? ನೀಲಾಂಬಿಕಾ ತಾಯಿಯವ್ರನ್ನ ಕರೆದು ಹೇಳ್ತಾರೆ, ನಿನ್ನ ಮಗಳ ಜೀವನ ಪಾವನ ಆಗಲಿ ಅಂತ ಆ ಸೀರೆ ಆಶೀರ್ವಾದ ಮಾಡಿಕೊಡು ಅಂತ. ಯಾರಿಗೆ ಮಗಳಂತಾರೆ? ಆಕೆ ಆ ಸೀರೆ ಉಡುತ್ತಿದ್ದಾಗ ಎಷ್ಟು ಬದಲಾಗಿದ್ಲು ಅಂದರೆ, ಮುಂದೊಂದು ದಿನ ಆಕೆ ಅರಮನೆಯಲ್ಲಿ ಬಂದು ಹೇಳ್ತಾಳೆ, ಆಕೆ ನೃತ್ಯಗಾರ್ತಿಯಾಗಿದ್ಲು ಅರಮನೆಯಲ್ಲಿ, ಇದು ನನ್ನ ಕೊನೆಯ ಸೇವೆ ಅಂತ ಹೇಳ್ತಾಳೆ ಆಕೆ, ಮತ್ತೆ ನಾನು ಇಲ್ಲಿ ಬಂದು ಕುಣಿಯೋದಿಲ್ಲ ಅಂತ ಹೇಳ್ತಾಳೆ. ಆವಾಗ ಅವರೆಲ್ಲ ಹೇಳ್ತಾರೆ, ಮೇಲ್ಜಾತಿಯವರೆಲ್ಲ, ನೀನು ಹುಟ್ಟಿನಿಂದ ದೇವದಾಸಿ, ನೀನು ಅದು ನಿನ್ನ ಜನ್ಮಸಿದ್ಧ ಹಕ್ಕು, ನೀನು ಅದನ್ನು ಮಾಡಲೇಬೇಕು ನೀ. ಅದಕ್ಕೆ ಆಕೆ ಕೇಳ್ತಾಳೆ, ಹಾಗಾದರೆ ನನ್ನನ್ನು ಯಾವ ಜಾತಿ ಅಂತ ಕರೀತಾರೆ ಅಂತ ಕೇಳ್ತಾಳೆ. ಅವ್ರು ಹೇಳ್ತಾರೆ, ಅದೇ ದೇವದಾಸಿ ಅಂತ. ನಾನು ದೇವದಾಸಿ, ಹಾಗಾದರೆ ನರದಾಸಿ ಆಗೋದಿಲ್ಲ ಅಂತಳಾಕೆ. ನಿಮ್ಮೆಲ್ಲರ ನರದಾಸಿ ಆಗೋದಿಲ್ಲ, ನಾನು ದೇವದಾಸಿ ಅಂತಳಾಕೆ. ದೇವರನ್ನು ಸೇವೆ ಮಾಡಿಕೊಂಡಿರ್ತಕ್ಕಂಥವಳು.
ಎಷ್ಟು ಬದಲಾಗಿದ್ಲು ಸೂಳೆ ಸಂಖವೇ ಅಂತವಳು ಇವತ್ತು ವಚನಗಳು ಬರೀತಾಳೆ. ಸಮಾಜದಲ್ಲಿ ಅದಕ್ಕೆ ಆತ ಬರೀತಾನೆ, ಇವತ್ತು ಎಷ್ಟೇ ಪ್ರಗತಿಪರ ಮಾತುಗಳನ್ನು ಆಡಿದ್ರು ಅವತ್ತು ಬಸವಣ್ಣ ಆಡಿದ ಮಾತುಗಳನ್ನೇ ಇವತ್ತು ನಾವು ಆಡ. ಆಮೇಲೆ ಕಲ್ಯಾಣಕ್ಕೆ ಬರುವಂಥ ಪ್ರತಿಯೊಬ್ಬ ಶರಣರಿಗೂ ಕೆಲವು ಅರ್ಹತೆಗಳಿರಬೇಕಾಗಿತ್ತು. ಬಂದವರಿಗೆಲ್ಲ ಒಳಗಡೆ ಪ್ರವೇಶ ಇರಲಿಲ್ಲ. ಅದು ಒಂದು ರೀತಿ ಓಪನ್ ಯೂನಿವರ್ಸಿಟಿ, ಅನುಭವ ಮಂಟಪ ಅಂದರೆ ಅಲ್ಲಿ ಕಲಿತವರು ಹೋಗಬೇಕು, ಕಲಿದೇ ಇದ್ದವರು ಹೋಗಬಾರ್ದು ಅಂತಿರಲಿಲ್ಲ. ಪುರುಷರು ಹೋಗಬೇಕು, ಸ್ತ್ರೀಯರು ಹೋಗಬಾರ್ದು ಅಂತಿರಲಿಲ್ಲ. ಇಂಥ ಜಾತಿಯವರು ಹೋಗಬೇಕು, ಇಂಥ ಜಾತಿಯವರು ಹೋಗಬಾರ್ದು ಅಂತಿರಲಿಲ್ಲ. ಅಲ್ಲಿ ಮುಕ್ತವಾಗಿರ್ತಕ್ಕಂಥ ಪ್ರವೇಶ ಇತ್ತು. ಆದರೆ ಕೆಲವು ಅರ್ಹತೆಗಳು ಏನಿರಬೇಕಾಗಿತ್ತು ಅಂದರೆ ಅದನ್ನು ಅಕ್ಕ ಮಹಾದೇವಿ ಬರೀತಾಳೆ. ಕಲ್ಯಾಣಕ್ಕೆ ಬಂದಿರ್ತಾಳೆ, ಕಲ್ಯಾಣವನ್ನು ಕಂಡಾಕೆ ಬರೀತಾಳೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಎಂಥವರಿಗೆ ಸಾಧ್ಯ ಅಂದರೆ ಆಸೆ ಆಮಿಷ ಅಳಿದವರಿಗಲ್ಲದೆ. ಎಂಥವ್ರಿಗೆ ಸಾಧ್ಯ? ಅಲ್ಲಿ ಎಲ್ಲರೂ ಹೋಗಬಹುದು, ಹೋದವರು ಭಾಳ ದಿನ ಅಲ್ಲಿ ಉಳಿಲಿಕ್ಕಾಗಲ್ಲ. ಎಂಥವ್ರು ಮಾತ್ರ ಉಳಿಲಿಕ್ಕೆ ಸಾಧ್ಯ ಅಲ್ಲಿ ಅಂದರೆ ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಆಸೆ ಬೇರೆ, ಆಮಿಷ ಬೇರೆ. ಪ್ರತಿಯೊಬ್ಬ ಮನುಷ್ಯನಿಗೆ, ಅದಕ್ಕೆ ಬುದ್ಧ ಬರೆಯೋದು, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಎಷ್ಟಿರಬೇಕು ಅಷ್ಟೇ ಇರಬೇಕು. ಅತಿ ಆಸೆ ಮನುಷ್ಯನನ್ನು ದುಃಖಕ್ಕೆ ಕರ್ಕೊಂಡು ಹೋಗ್ತದೆ. ಅವ್ರು ಹೇಳ್ತಾರೆ, ಆಸೆ ಬುರುಕತನ ಇದ್ದರೂ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಮಿಷವನ್ನು ಅಳಿದವರಿಗಲ್ಲದೆ. ಎದಕ್ಕೆ ಆಮಿಷ ಅಂತ ಕರೀತಾರೆ ಅಂದರೆ ಮತ್ತೊಬ್ಬರು ಒಡ್ಡುವಂಥ ಪ್ರಲೋಭನೆ. ಈಗ ಒಬ್ಬ ಮೀನ ಹಿಡಿಯೋಕ್ಕೆ ಹೋಗ್ತಾನೆ. ಆ ಮೀನ ಒಂದು ಬಡಿಗೆಗೊಂದು ದಾರ, ದಾರದ ತುದಿಗೊಂದು ಸಣ್ಣ ಕೊಕ್ಕೆಗೊಂದು ಮಳೆ ಹುಳು, ಎರೆಹುಳು, ಏನಂತೀರ ಮಳೆ ಹುಳು ಕಟ್ಟಿರ್ತಾನೆ. ಕಟ್ಟಿ ಏನು ಮಾಡ್ತಾನೆ, ಬಿಡ್ತಾನಲ್ಲಿ ನೀರಲ್ಲಿ. ಆ ಮೀನ ಏನು ಮಾಡ್ತದೆ, ಎರೆಹುಳು ತಿನ್ನಬೇಕು ಅಂತ ಬರ್ತದೆ. ಎರೆಹುಳು ಹೇಳುತ್ತೆ ಮೀನಕ್ಕೆ, ನೀ ಎಲ್ಲ ಬರುತ್ತೀಯ ನನಗಾಗಿ, ನಿನಗೊಬ್ಬ ಕೂತಾನ ಮೇಲಾಗಿ. ನೀ ಏನೋ ನನ್ನನ್ನು ತಿನ್ನಬೇಕಂತ ಬರ್ತಿ, ನಿನ್ನನ್ನು ತಿನ್ನೋನೊಬ್ಬ ಮೇಲೆ. ಆ ಮೀನಿಗೆ ಎರೆಹುಳು ಒಡ್ಡಿರೋದೇನಿದು, ಏನಂತಾರೆ ಇದಕ್ಕೆ? ಆಮಿಷ. ಇಂಥ ಮತ್ತೊಬ್ಬರು ಒಡ್ಡುವಂಥ ಆಮಿಷಕ್ಕೆ ಒಳಗಾಗುವಂಥ ಗುಣ ನಿಮ್ಮಲ್ಲಿದ್ರೂ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ನಾನೆಂಬುದು ಅಳಿದವರಿಗಲ್ಲದೆ. ಅಲ್ಲಿ ಎಲ್ಲರೂ ಭಗವಂತನ ಮಕ್ಕಳು. ಬಸವಣ್ಣನ ಪಂಚಸೂತ್ರಗಳು ಯಾವುವು ಅಂದರೆ ಎಲ್ಲರೂ ಸ್ವತಂತ್ರರು, ಎಲ್ಲರೂ ಸ್ವತಂತ್ರರು, ಎಲ್ಲರೂ ಸಮಾನರು, ಎಲ್ಲರೂ ಸಮಾನರು, ಎಲ್ಲರೂ ಸಹೋದರರು, ಎಲ್ಲರೂ ಕಾಯಕ ಜೀವಿಗಳು, ಎಲ್ಲರೂ ಕಾಯಕ ಮಾಡಬೇಕು, ಎಲ್ಲರೂ ದಾಸೋಹ ಮಾಡಬೇಕು, ಸಂಪಾದನೆ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು. ಹೆಚ್ಚಾಗಿರೋದನ್ನು ನಿಮ್ಮ ಹತ್ರ ಡ್ಯಾಮ್ ಯಾವುದೈತಿ ಇಲ್ಲಿ? ಒಂದು ಡ್ಯಾಮ್ ನಮ್ಮ KR ಸಾಗರ ಅಂತ ಇಟ್ಕೊರಿ. ಇಷ್ಟೇ ನೀರು ಸಂಗ್ರಹ ಮಾಡಬೇಕು ಅಂತ ಇರ್ತದೆ, ಇಷ್ಟೇ TMC ನೀರನ್ನು ಸಂಗ್ರಹ ಮಾಡಬೇಕು ಅಂತ ಇರ್ತದೆ. ಹೆಚ್ಚಾಗಿ ನೀರು ಬಂದರೆ ಏನು ಮಾಡ್ತಾರೆ? ಫ್ಲಡ್ ಗೇಟ್ ಓಪನ್ ಮಾಡ್ತಾರೆ. ಹೆಚ್ಚಿಗೆ ನೀರು ಬಂದರೆ ಏನು ಮಾಡ್ತಾರೆ? ಫ್ಲಡ್ ಗೇಟ್ ಓಪನ್ ಮಾಡ್ತಾರೆ. ಬಂದಿರೋ ನೀರೆಲ್ಲ ಇರಲಿ ಅಂತ ಇಟ್ಕೊಂಡ್ರೆ ಡ್ಯಾಮ್ ಒಡೆದೋಗ್ತದೆ. ನಮ್ಮ ಜೀವನ ಅನ್ನೋದು ಒಂದು ಅಣೆಕಟ್ಟು. ಹಣ ಅನ್ನೋ ನೀರನ್ನು ಸಂಗ್ರಹ ಮಾಡ್ತೀವಿ. ನನಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿರುತ್ತೆ. ಹೆಚ್ಚಾಗಿರೋದನ್ನು ದಾಸೋಹ ಅನ್ನೋ ಫ್ಲಡ್ ಗೇಟ್ ಓಪನ್ ಮಾಡ್ಬೇಕಂತೆ. ಇಲ್ಲದೇ ಇದ್ದರೆ ನಮ್ಮ ಜೀವನ ಅನ್ನೋ ಅಣೆಕಟ್ಟು ಒಂದಿನ ಒಡೆದೋಗ್ತದೆ. ಮಕ್ಕಳಿಗಾಗಲಿ, ಮೊಮ್ಮಕ್ಕಳಿಗಾಗಲಿ, ಮೊಮ್ಮಕ್ಕಳಿಗಾಗಲಿ ಏನು ನಿಮಗೆ ಅವನಿಗೆ 100 ರೂಪಾಯಿ ಸಂಪಾದನೆ ಮಾಡೋ ಕಷ್ಟ ಏನು ಅಂತ ನಿಮ್ಮ ಮಕ್ಕಳಿಗೆ ಗೊತ್ತಿದ್ದರೆ ಆ 100 ರೂಪಾಯಿ ಹೆಂಗೆ ಬಳಸಬೇಕು ಅಂತ ಗೊತ್ತಿರುತ್ತೆ. ನೀವೇನಾದರೂ ಅದನ್ನು ಕಲಿಸದೆ ಸುಮ್ಮನೆ ಸಂಪಾದನೆ ಮಾಡಿದ್ರಿ ಅಂದರೆ ನೀವೆಷ್ಟು 1000 ಕೋಟಿ ಸಂಪಾದನೆ ಮಾಡಿದ್ರೂ ಅದನ್ನು ಹಾಳು ಮಾಡೋದು ಗೊತ್ತಿರುತ್ತೆ ಅವ್ರಿಗೆ. ಇಂಥದ್ದು ಭಾಳ ಜನ ನಮ್ಮ ಜೀವನದಲ್ಲಿ ನೋಡಿ.
ಬೆಂಗಳೂರಲ್ಲಿ ಕಾನಿಷ್ಕ ಹೋಟ್ಲು ಅಂತ ಒಂದು ಕಾಲಕ್ಕೆ ಕಾನಿಷ್ಕ, ಪಂಚತಾರ, ಅಶೋಕ ಹೋಟೆಲ್ ಅಂದರೆ ಅವು ಫೇಮಸ್ಸು ಇಡೀ ಕರ್ನಾಟಕಕ್ಕೆ. ಕಾನಿಷ್ಕ ಹೋಟೆಲ್ ಓನರ್ ಇದ್ದರು ಲಿಂಗಾಯತ್ರೆ, ಹೆಸರು ಹೇಳೋದಿಲ್ಲ, ಯಾರಿಗಾರು ಗೊತ್ತಿದ್ರು ಗೊತ್ತಿರಬಹುದು. ಅವರ ಮಗ ಈಗ ಒಂದು 20-30 ವರ್ಷದಿಂದ ದಿನಕ್ಕೆ 30,000 ಖರ್ಚು ಮಾಡ್ತಿದ್ದ. ಒಬ್ಬನೇ ಮಗ, ನಡೆದ ಘಟನೆ ಇದು, ಕತೆ ಅಲ್ಲ. 30,000 ಖರ್ಚು ಮಾಡ್ತಿದ್ದ. ಗಿಡವಾದಾಗ ಬಗ್ಗದ್ದು, ಯಾವಾಗ ಬಗ್ಗಿಸ್ಬೇಕಾಗಿತ್ತು ಆವಾಗ ಬಗ್ಗಿಸ್ಲಿಲ್ಲ. ವಯಸ್ಸಿಗೆ ಬಂದಾಗ ಅವನಿಗೆ ಕಂಟ್ರೋಲಿಗೆ ತಗೊಳಕ್ಕೆ ಶುರು ಮಾಡಿದರು. ಅವನಿಗೆ ಇಷ್ಟೇ ಖರ್ಚಿಗೆ ದುಡ್ಡು ಕೊಡ್ತೀನಿ, ಆಮೇಲೆ ಏನಾರು ಬದಲಾಗ್ತಾನೇನೋ ಅಂತ ಹುಡುಗಿ ತಂದು ಮದುವೆ ಮಾಡಿದರು, ಬದಲಾಗಲಿಲ್ಲ. ಅಪ್ಪ ಮಗನ ಬಗ್ಗೆ ಹೀಗೆ ಕ್ಲಾಶ್ ನಡೀತು. ಹೇಗೆ ಅಂದರೆ ಒಂದು ದಿನ ತಂದೆಯನ್ನೇ ಸ್ಲೋ ಪಾಯ್ಸನ್ ಹಾಕಿ ಕೊಂದಿದ್ದ. ಹಾಗಾಗಿ ಎಲ್ಲವೂ ಗೊತ್ತು, ಕಷ್ಟ ಸುಖ ನೋವು ನಲಿವು ಎಲ್ಲ ಗೊತ್ತಾಗುವಂಗೆ ಮಕ್ಕಳಿಗೆ ಬೆಳೆಸ್ಬೇಕೆ ವಿನಃ ನನ್ನ ಹತ್ರ ಸಂಪಾದನೆ ಮಾಡೋ ಶಕ್ತಿ ಇದೆ ಬಿಡು ಅಂತೇಳಿ ಏನೆಲ್ಲ ಮಾಡಿ ಸಂಪಾದನೆ ಮಾಡೋದಲ್ಲ. ಬಸವಣ್ಣ ಕಟ್ಟಿದ ರಾಜ್ಯ ಹೇಗಿತ್ತು ಅಂದರೆ, ಮಡಿವಾಳ ಮಾಚಯ್ಯ ಬರಿತಾನೆ, ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಅನ್ನುವಂಥ ರಸ. ನಮ್ದೇನಾಗಿದೆ ಸಾಮ್ರಾಜ್ಯ ಇವತ್ತು? ಎತ್ತೆತ್ತ ನೋಡಿದಡತ್ತತ್ತ ಲಂಚವೆಂಬ ಬಳ್ಳಿ, ಎತ್ತಿ ನೋಡಿದಡೆ ವಂಚನೆ ಎಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭ್ರಷ್ಟಾಚಾರ ಅನ್ನೋದು ರಸ. ಎಲ್ಲಿ ನೋಡಿದ್ರಲ್ಲಿ ತಾಂಡವ ಆಡ್ತಾ ಇದೆ. ಬಸವಣ್ಣನ ತತ್ವ, ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿರಿ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ, ಹೆಚ್ಚಾಗಿರೋದನ್ನ ಒಂದಿಷ್ಟು ದಾಸೋಹಕ್ಕೆ. ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ಎಲ್ಲರಿಗೂ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ. ಕೆಲವರೆಲ್ಲ ಹೇಳ್ತಾರೆ, ನಮಗೆ ಯಾರು ಹಂಗೂ ಇಲ್ಲರಿ, ಯಾರನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ, ಅವರೇನು ಮಾಡ್ಯಾರ ನಮಗೆ ಅಂತೀವಿಲ್ಲ. ಕೆಲವರು ಯಾರು ಹಂಗೂ ಇಲ್ಲದೆ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಬರೋದಿಲ್ಲ. ನೀವು ಭೂಮಿಗೆ ಬೀಳುತ್ತಿದ್ದಂಗೆ ನಿಮಗೆ ಭೂಮಿಯ ಹಂಗು ಶುರುವಾಗ್ತದೆ, ನೀರಿನ ಹಂಗು ಶುರುವಾಗ್ತದೆ, ನೆರೆಹೊರೆಯವರ ಹಂಗು ಶುರುವಾಗ್ತದೆ, ಪ್ರಾಣಿ ಪಕ್ಷಿಗಳ ಹಂಗು ಶುರುವಾಗ್ತದೆ. ಹಾಗಾಗಿ ಆ ಇದರಲ್ಲಿ ಬೆಳೆದಿರ್ತೀವಿ ಅಂದರೆ, ಒಂದು ಕಡೆ ಐದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ತೊಟ್ಟು ಬಿಡದನ್ನಕ್ಕ ಮತ್ತಾ ಬುಡದಾಸೆ ಬೇಕು, ಮರ್ತ್ಯದ ಹಂಗುಳ್ಳನ್ನಕ್ಕ ಸತ್ಯ ಶರಣರ ಸಂಘ, ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ. ತೊಟ್ಟು ಬಿಡದನ್ನಕ್ಕ ಮತ್ತಾ ಬುಡದಾಸೆ ಬೇಕು ಅಂದರೆ, ಒಂದು ಮಾವಿನ ಮರ ಇದೆ ಅಂತ ಇಟ್ಕೊರಿ. ಆ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಈಚು ಮಿಡಿ ಮಾವು ಏನಂತಿರೋದಕ್ಕೆ, ಮಿಡಿ ಮಾವಿನ ಕಾಯಿ ಬಿಟ್ಟಿರ್ತಾವೆ. ಆ ಮಾವಿನ ಮಿಡಿ ಮಾವು ನಾನಷ್ಟೇ ಚಲೋ ಇದ್ದರೆ ಸಾಕು, ಮರ ಹಾಳಾದ್ರೆ ಕಟ್ಕೊಂಡು ನನಗೇನು, ಅದ್ರ ಎಲೆ ಏನು ಕಟ್ಕೊಂಡು ನನಗೇನು, ಅದ್ರ ಬುಡ ಕಟ್ಕೊಂಡು ನನಗೇನು, ನಾನಷ್ಟೇ ಚಂದಿರಬೇಕು ಅಂತ ಮಿಡಿ ಮಾವು ವಿಚಾರ ಮಾಡಿದರೆ, ಅಕಸ್ಮಾತ್ ಮರ ಹೊತ್ಕೊಂಡು ಬಿತ್ತು ಅಂದರೆ ಮಿಡಿ ಮಾವು ಏನಾಗ್ತದ್ರಿ? ಏನಾಗ್ತದೆ? ಬೆಳೆಯೋದಕ್ಕಿಂತ ಮೊದಲೇ ಕರಿಗೆ ಹೋಗ್ತದೆ. ಹೌದಾ? ಹಾಗೆ ಈ ಸಮಾಜ ಅನ್ನೋದು ಒಂದು ಮಾವಿನ ಮರ. ಸಮಾಜ ಅನ್ನೋದು ಒಂದು ಮಾವಿನ ಮರ. ನಾವೆಲ್ಲ ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಮಿಡಿ ಮಾವುಗಳು. ನಾವು ನನ್ನದನ್ನಷ್ಟೇ ವಿಚಾರ ಮಾಡದೆ ಆ ಮರ ಬುಡ ಬೇರು ಎಲ್ಲದರ ಬಗ್ಗೆ ಚಿಂತನೆ ಮಾಡಬೇಕು. ಎಲ್ಲರ ಯೋಗಕ್ಷೇಮ ನೋಡಬೇಕು. ಆ ಎಲ್ಲರ ಯೋಗಕ್ಷೇಮ ನೋಡಿದ್ರೆ ನಾವು ಯೋಗಕ್ಷೇಮ ನಮ್ಮದು ಚೆನ್ನಾಗಿರ್ತದೆ. ಇಲ್ಲದ ಇದ್ದರೆ ಹಾಗಾಗಿ ನಾನು ಅಂತಕ್ಕಂಥ ಅಹಂಕಾರ ಅಲ್ಲಿ ಬಿಟ್ಟು ಹೋಗ್ಬೇಕು. ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ನಾನೆಂಬುದ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಅಲ್ಲಿ ನಾನು ನನ್ನದು ನನ್ನಿಂದ ಇಲ್ಲ. ಅಲ್ಲಿ ಕಾಶ್ಮೀರದ ಮಹಾರಾಜ ಭೂಪಾಲನು ಒಂದೇ, ಸಮಗಾರ ಹರಳಯ್ಯನೂ ಒಂದೇ. ಕಲ್ಯಾಣದಲ್ಲಿ ಕಾಶ್ಮೀರದ ಮಹಾರಾಜ ಭೂಪಾಲ ಅಂತ ಬಂದ ಅಂತ ಅವನಿಗೆ ಹೆಚ್ಚಿನ ಗೌರವ ಇರಲಿಲ್ಲ, ರಾಜ ಬಂದ ಅಂತ. ಸಮಗಾರ ಹರಳಯ್ಯ ಬಂದ, ಸಮಗಾರ ಅಂತ ಆತನಿಗೆ ಬೇರೆ ಸ್ಥಾನ. ಅಲ್ಲಿ ಎರಡೂ ಒಂದೇ. ಅಲ್ಲಿ ಎಲ್ಲರೂ ಪರಮಾತ್ಮನ ಮಕ್ಕಳು, ಎಲ್ಲರೂ ಸಹೋದರರು, ಎಲ್ಲರೂ ಬಂದಿರೋದು ಒಂದೇ ರೀತಿಯಲ್ಲಿ. ಹಾರವನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಪ್ರತಿಯೊಬ್ಬ ಮಾನವನು ಬತ್ತಲೆಯೇ ಬಂದು, ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಜಲ ಬಿಂದುವಿನ ವ್ಯವಹಾರ ಒಂದೇ. ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮದ್ಭವು.
ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ. ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ? ಯಾರು ಕಿವಿಗುಟ್ಟ್ಯಾರೇನ್ರಿ? ಇವ್ರು ಹೇಳ್ತಾರೆ, ಈ ಶ್ರೇಣೀಕೃತ ವ್ಯವಸ್ಥೆನೇ ಐತಲ್ಲ, ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ಅಪೌರುಷೇಯ ಅಂತ ಹೇಳ್ತಾರೆ. ಅಪೌರುಷೇಯ ಅಂದರೆ ಇದು ಮನುಷ್ಯರು ನಿರ್ಮಾಣ ಮಾಡಿದ್ದಲ್ಲ, ಇದು ದೇವರೇ ನಿರ್ಮಾಣ ಮಾಡಿದ್ದು. ಮತ್ತು ಅವ ಮ್ಯಾಲಿಂದ ಹುಟ್ಟದ, ತಲೆಯಿಂದ. ಯಾರು? ಬ್ರಾಹ್ಮಣ. ಕ್ಷತ್ರಿಯ ತೋಳಿಂದ ಹುಟ್ಟದ, ವೈಶ್ಯ ತೊಡೆಯಿಂದ ಹುಟ್ಟದ, ಶೂದ್ರ ಇಡೀ ಜಗತ್ತಿನ ಯಾವುದಾದ್ರೂ ದವಾಖಾನೆಯಲ್ಲಿ, ಆಸ್ಪತ್ರೆಯಲ್ಲಿ ಹಂಗೆ ಯಾರು ಹುಟ್ಟಿದ್ದೆಂದಾರು ಪೇಪರ್ ನ್ಯೂಸು, ಟಿ ವಿ ನ್ಯೂಸು ನೋಡಿರೇನ್ರಿ? ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ನೀವೆಲ್ಲ ಕೇಳ್ಬೋದು, ಮಹಾಭಾರತದ ಕರ್ಣ ಹುಟ್ಟಿಲ್ಲೇನು ಅಂತ. ಪುರಾಣವೆಂಬುದು ಪುಂಡರ ಗೋಷ್ಠಿ. ಅವ್ರು ಎಲ್ಲಿ ಬೇಕಾದ್ರೂ ಹುಟ್ಟಿಸ್ತಾರೆ. ಕಿವಿಯಾಗಿ ಹುಟ್ಟಿಸ್ತಾರೆ, ಕಣ್ಣಾಗಿ ಹುಟ್ಟಿಸ್ತಾರೆ, ಬೆನ್ನಾಗಿ ಹುಟ್ಟಿಸ್ತಾರೆ. ನಮ್ಮ ಪಕ್ಕದಲ್ಲಿ ಯಾವುದೋ ಒಂದು ಗದ್ಗೆ ಇತ್ತು. ಆ ಊರ ಮಂದಿಗೆ ಏನೂ ಗೊತ್ತಿಲ್ಲ. ಮೊನ್ನೆ ಘಟನೆ ಹೇಳ್ತೇನೆ ನಿಮ್ಗೆ. ಊರ ಮಂದಿಗೆ ಏನೂ ಗೊತ್ತಿಲ್ಲ. ಮತ್ತೇನೋ ಮೊದಲಿಂದ ಹಳೆ ಕಾಲದ ಗದ್ಗೆ ಬಂದದೆ, ಅದನ್ನು ಹಾಳು ಮಾಡೋದು ಬೇಡ, ಅಲ್ಲಿದೊಂದು ಏನಾದ್ರು ಮಾಡೋಣ ಅಂತೇಳಿ ಒಂದು ಗದ್ಗೆ, ಒಂದು ದೇವಸ್ಥಾನ ಕಟ್ಟಿದ್ರು. ಆಮೇಲೆ ಯಾರೋ ಪುರಾಣ ಬರೆಯುವಂಥವ್ರು ಇರ್ತಾರಲ್ಲ, ಸಾಹಿತಿಗಳನ್ನು ಕರ್ಕೊಂಡು ಬಂದು ಅವನಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಇದ್ರ ಬಗ್ಗೆ ಪುರಾಣ ಬರ್ಕೊಡು ಅಂತ ಹೇಳಿದರು. ಊರ ಮಂದಿಗೂ ಗದ್ಗೆ ಬಗ್ಗೆ ಏನು ಗೊತ್ತಿಲ್ಲ. ಆ ಪುರಾಣ ಬರೆಯೋನಿಗೂ ಅವನು ಫಸ್ಟ್ ಕ್ಲಾಸ್ ಪುರಾಣ ಬರ್ಕೊಟ್ಟಾನ. ನಾವು ಪುರಾಣ ಕೇಳಿದ್ರೆ ಏನು ಮಾಡ್ತೀವಿ? ಪವಾಡಗಳು ಹೇಳಿ ನೋಡ್ರಿ, ಬಾಯಿ ತರ್ಕೊಂಡು ಕೇಳ್ತೀವಿ. ನಮ್ಮ ಜೀವನಕ್ಕೆ ಎಟುಕೋ ಅಂಥವಲ್ಲ ಅವು. ಆದರೂ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಹುಚ್ಚು. ಎಲ್ಲಿ ಬೇಕಾದ್ರೂ ಹುಟ್ಟಿಸ್ತಾರವ್ರು. ಅವ್ನ ಕಿವಿಯಿಂದ ಹುಟ್ಟದ, ಕಣ್ಣಿಂದ ಹುಟ್ಟದ. ಆದರೆ ಎಲ್ಲರೂ ಹುಟ್ಟೋ ಜಾಗದಲ್ಲದೆ ಬೇರೆ ಎಲ್ಲೂ ಯಾರೂ ಹುಟ್ಟಿಲ್ಲ. ಹಾಗಾಗಿ ಎಲ್ಲರೂ ಹುಟ್ಟೋದು ಒಂದೇ ರೀತಿಯಲ್ಲಿ. ಯಾಕೆ? ನಾನು ಅನ್ನೋ ಅಹಂಕಾರ ಅದನ್ನು ಬಿಟ್ಟು ಬಂದರೆ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ. ಯಾರಿಗೂ ನಾನು ಅಂತಕ್ಕಂಥದ್ದು ಬರಬಾರದು. ಯಾರಿಗೂ ನಾನು, ನನ್ನದು, ಈ ಅಹಂಕಾರ ಮನುಷ್ಯನಿಗೆ ಬರಬಾರ್ದು. ಎಲ್ಲರೂ ಸಮಾನರು. ಯಾರಿಗಾರು ನಾನು ಅಂತ ಬಂದರೆ, ಊರಲ್ಲೊಬ್ಬ ಒಂದು ಕತೆ ಹೇಳ್ತೀನಿ ಕೇಳ್ರಿ. ಶಿಲ್ಪಿ ಇದ್ದ, ಮೂರ್ತಿಗಳನ್ನು ಕೆತ್ತುವಂಥ ಒಬ್ಬ ಶಿಲ್ಪಿ. ಒಂದು ದಿನ ಒಬ್ಬ ಸಾಧು ಬಂದು ಏನು ಮಾಡ್ದ, ನೀನು ಇನ್ನೊಂದು 6 ತಿಂಗಳಲ್ಲಿ ಇಂಥ ದಿನ ಇಂಥ ಡೇಟಿಗೆ ಇಷ್ಟು ಗಂಟೆಗೆ ನೀನು ಸಾಹಿತ್ಯ, ನಿನ್ನನ್ನು ಬಂದು ಯಮದೂತರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಅವ ಹೇಳಿ ಹೋಗ್ಬಿಟ್ಟ. ಒಳಗಡೆ ಶುರುವಾಯಿತು, ಏನು ಹಿಂಗೆ ಹೇಳ್ಬಿಟ್ನಲ್ಲ ಈತ, ಸಾಯಬಾರದು ನಾನು. ಅದಕ್ಕೆ ಏನು ಮಾಡ್ದ, ಯಮದೂತರು ಬಂದು ಇಷ್ಟು ಗಂಟೆ ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಒಳ್ಳೆ ಶಿಲ್ಪಿಯವನು ತಾನು ಹೇಗಿದ್ನಲ್ಲ ಅದೇ ರೀತಿಯಲ್ಲೇ ಒಂದು 8-10 ಮೂರ್ತಿಗಳನ್ನು ಕೆತ್ತದ 6 ತಿಂಗಳ ತನಕ. ಆ ದಿನ ಬಂದಾಗ ಏನು ಮಾಡ್ದ, ಸುತ್ತ ಮೂರ್ತಿಗಳನ್ನು ನಿಲ್ಲಿಸಿ ತಾನು ಒಂದು ಕಡೆ ನಿಂತ. ಭಾಳ ಅದ್ಭುತವಾಗಿ ಮೂರ್ತಿಗಳನ್ನು ಕೆತ್ತಿದ್ದ. ಯಮಧರ್ಮರಾಜ ಯಮದೂತರು ಬಂದರು ಪ್ರಾರಂಭಕ್ಕೆ. ಬಂದು ನಿಂತ್ಕೊಂಡು ನೋಡ್ತಾರೆ, ಏನು ಅದ್ಭುತವಾಗಿ ಮೂರ್ತಿಗಳನ್ನು ಕೆತ್ತಿದ್ದಮ್ಮ ಅಂದರೆ, ಇದರಲ್ಲಿ ಯಾರು ನಿಜವಾದ ಶಿಲ್ಪಿ, ಯಾರಿಗೆ ಪಾಶ ಹಾಕಬೇಕು ಅನ್ನೋದೇ ಗೊತ್ತಾಗವಲ್ದವ್ರಿಗೆ. ಅಷ್ಟು ಚಂದ ಕೆತ್ತಿದ್ದ. ಬಹಳ ಹೊತ್ತು ನಿಂತು ನೋಡಿದರು, ಗೊತ್ತಾಗಲಿಲ್ಲ. ಹೋಗಿ ಯಮಧರ್ಮರಾಜನಿಗೆ ಹೇಳಿದರು, ಹಿಂಗಾಗೋಗ್ಬಿಟ್ಟದೆ ಅಂತ. ಯಮಧರ್ಮರಾಜ ಬಹಳ ಬುದ್ಧಿವಂತ. ನಿಮ್ಮ ಮುಂದೆ 1000 ಜನ ಸರ್ಜನ್ ಇರಲಿ, 1000 ಸೆಕ್ಯೂರಿಟಿ ಇಟ್ಕೊಂಡಿರ್ರಿ. ಏನು ರಾಜೀವ್ ಗಾಂಧಿ, ಕೆನಡಿ ಇವರಿಗೆಲ್ಲ ಸೆಕ್ಯೂರಿಟಿ ಕಮ್ಮಿ ಇತ್ತೇನು? ನಿಮ್ಮ ಆಯುಷ್ಯ ಮುಗಿದಿತ್ತು ಅಂದರೆ ಹೆಂಗೆ ಕರ್ಕೊಂಡು ಹೋಗ್ಬೇಕು ಹಂಗೆ ಕರ್ಕೊಂಡು ಹೋಗಿರ್ತಾನೆ. ಅವ ಬಂದು ನಿಂತು ನೋಡ್ದ. ಯಮಧರ್ಮರಾಜನಿಗೂ ಗೊತ್ತಾಗಲಿಲ್ಲ ಇದರಲ್ಲಿ ಯಾರು ನಿಜವಾದ ಶಿಲ್ಪಿ ಅಂತ. ಅಷ್ಟು ಅದ್ಭುತವಾಗಿ ಮೂರ್ತಿಗಳನ್ನು ಕೆತ್ತಿದ್ದ. ಯಮಧರ್ಮರಾಜ ವಿಚಾರ ಮಾಡ್ದ, ಈ ಮನುಷ್ಯನ ಏನು ಮಾಡಿ ಬುಟ್ಟಿಗೆ ಹಾಕ್ಕೋಬೋದು. ಆ ಮೂರ್ತಿಗಳ ಮಧ್ಯೆ ನಿಂತ್ಕೊಂಡು ಹೇಳಕ್ಕೆ ಶುರು ಮಾಡ್ದ ಯಮಧರ್ಮರಾಜ. ಏನು ಅದ್ಭುತವಾಗಿ ಮೂರ್ತಿಗಳನ್ನು ಕೆತ್ತಿದನಪ್ಪ ಇವ. ಯಾರಿರಬಹುದು ಈ ಮೂರ್ತಿಗಳನ್ನು ಕೆತ್ತಿರೋ?
ದೇವರ ಸೃಷ್ಟಿಯಲ್ಲೂ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಇವನು ಸೃಷ್ಟಿಯಲ್ಲಿ ವ್ಯತ್ಯಾಸ ಇಲ್ಲ. ಇಂತಹ ಅದ್ಭುತ ಶಿಲ್ಪಿ, ಇಂತಹ ಕಲೆಗಾರ ಯಾರಿರ್ಬೋದು ಅಂತ ಹೊಗಳಿಕ್ಕೆ ಶುರು ಮಾಡದ, ಹೊಗಳಿಕೆ ಉಬ್ಬದೇ ಇದ್ದವ್ರು ಯಾರಿದ್ದೀವಿ? ಅವ ಹಂಗೆ ಉಬ್ಕೊಂತ ಹೋದ. ಯಾರು? ಶಿಲ್ಪಿ. ಆ ಉಬ್ಬುತ್ತಾ ನಾನು ಯಾಕೆ ನಿಂತೀನಿ ಅನ್ನೋದೇ ಮರೆತು ಬಿಟ್ಟ. ನಾನು ಅಂತ ಒಂದು ಹೆಜ್ಜೆ ಮುಂದಿಟ್ಟ, ನೀನೇ ಬೇಕಾಗಿತ್ತು ಬಾರಯ್ಯ. ನಾನೆಂಬುದ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು, ಒಳವರೆಗೂ ಶುದ್ಧವಾದವರಿಗಲ್ಲದೆ. ಕೆಲವರು ಭಾಳ ಚಂದ, ನನಗೆ ಯಾವಾಗ ನೋಡಿದ್ರು ಹಣೆ ಮೇಲೆ 3 ಪಟ್ಟಿ, ಒಳ್ಳೆ ಸಾಧಕರಿದ್ದಂಗೆ ಇರ್ತಾರೆ ನೋಡಕ್ಕೆ. ಒಳಗೆ ಮಾತ್ರ ಯಾರಿಗೆ ಕತ್ರಿ ಹಾಕ್ಲಿ, ಯಾರಿಗೆ ಹಿಂಗೆ ಒಳಗೊಂದು ಹೊರಗೊಂದು ಇದ್ರೆ ಕಲ್ಯಾಣದಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ. ಹಿಂಗೆ ಕೆಲವರೆಲ್ಲ ನೋಡ್ಬೇಕು ನೀವು, ಏನು ಪೂಜೆ ಮಾಡ್ತಾರೆ, ಎಷ್ಟೊತ್ತು ಮಾಡ್ತಾರೆ, ಏನು ಮಾಡ್ತಾರೆ, ಮತ್ತು ಫೀಲ್ಡಿಗೆ ಬಂದರು ಲಂಚ, ವಂಚನೆ, ಮೋಸ. ದೇವ್ರಿಗೆ ಗೊತ್ತಿರಲ್ಲ ನೀವೇನು ಮಾಡ್ತಾನೆ ಅಂತ. ಹಂಗೆ ಒಳಗೊಂದು ಹೊರಗೊಂದು ಇದ್ರೆ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲಂತೆ. ಒಳ ಹೊರಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಒಳಗೆ ತಿಳಿದು, ಒಂದು ಅರ್ಥದಲ್ಲಿ ಒಳಗಡೆ ತಿಳಿಯಾಗಬೇಕಂತೆ. ದೇವರು ನಮಗೆ ಕಾಣಬೇಕಾದ್ರೆ ಒಂದು ಸರೋವರ, ಒಂದು ಕೆರೆ, ಅದು ತಿಳಿಯಾಗಿದ್ದರೆ ತಳ ಕಾಣುತ್ತದೆ. ರಾಡಿಯಾಗಿತ್ತು ಅಂದರೆ ತಳ ಕಾಣೋದಿಲ್ಲ. ನಾವು ಆ ಪರಾತ್ಪರ ವಸ್ತುವನ್ನು ಕಂಡ್ಕೋಬೇಕಾದ್ರೆ ಒಳಗಡೆ ತಿಳಿಯಾಗಬೇಕಂತ. ಎಲ್ಲ ಕಳ್ಕೋಬೇಕು. ಈ ಮಧ್ಯಂತರದಲ್ಲೇನು ಬಂದವಲ್ಲ, ನೀವು ಹುಟ್ಟಿದಾಗ ಯಾವ ಇರಲಿಲ್ಲ, ಮಧ್ಯಂತರದಲ್ಲಿ ಬಂದು ಸೇರ್ಕೊಂಡವಲ್ಲ, ಮತ್ತೆ ಅವನು ವಾಪಸ್ ಕಳ್ಕೊತ ಹೋಗ್ಬೇಕು. ಏನಾಗಬೇಕು? ತಿಳಿಯಾಗಬೇಕು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನಂಗೆ ಒಲಿದು ಉಭಯ ಲಜ್ಜೆ ಎಳಿದೇನಾಗಿ ಅಂತ ಬರೀತಾಳೆ ಅಕ್ಕ ಮಹಾದೇವಿ. ಕಲ್ಯಾಣ ರಾಜ್ಯ ಪ್ರವೇಶ ಮಾಡಬೇಕಾದ್ರೆ ಉಭಯ ಲಜ್ಜೆ ಅಂದರೆ ನಾನು ಗಂಡು, ನಾನು ಹೆಣ್ಣು, ಹೆಣ್ಣು ಅಂತ ಕೀಳು, ಅಥವಾ ಗಂಡು ನಾನು ಶ್ರೇಷ್ಠ ಅನ್ನುವಂಥ ಮೇಲರಮೆ, ಹೆಣ್ಣು ಕೀಳು ಅನ್ನುವಂಥ ಕೀಳರಮೆ, ಇಂಥ ಭಾವಗಳಿಟ್ಕೊಂಡ್ರೆ ಕಲ್ಯಾಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಆ ಆತ್ಮದ ದೃಷ್ಟಿಕೋನದಿಂದ ಹೋಗಬೇಕೇ ವಿನಃ ಅಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವದಿಂದ ಹೋಗುವಂಗಿಲ್ಲ. ಅಂಥವರು ಹೋದರೆ ಮಾತ್ರ ಕಲ್ಯಾಣದಲ್ಲಿ ಉಳಿಲಿಕ್ಕೆ ಸಾಧ್ಯ. ಇಂಥ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೇನಯ್ಯ ಅಂತಳಕ್ಕ ಮಹಾದೇವಿ. ಅಂಥ ಒಂದು ಆ ರಾಜ್ಯ ಹೆಂಗಿತ್ತು ಕಲ್ಯಾಣ ರಾಜ್ಯ ಅಂದರೆ, ಬಸವಣ್ಣವರೇ ಒಂದು ಕಡೆ ಬರೀತಾರೆ, ನೀಡುವವರು ಉಂಟು, ಬೇಡುವವರು ಇಲ್ಲದ ಕಾರಣ ನಾನು ಬಡವನಾದೆ. ಕಾಯಕದ ಹಾಲಿನ ಒಳೆಯಲ್ಲಿ ದಾಸೋಹದ ತೆಪ್ಪ ತೇಲುವಂಥ ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯ ಅದು. ಎಂಥ ರಾಜ್ಯ? ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯ. ಅಲ್ಲಿ ಯಾರಿಗೂ ಕುಳಿತು ಉಣ್ಣುವಂಥ ಅಧಿಕಾರ ಇರಲಿಲ್ಲ. ಗುರುವಾದಡು ಕಾಯಕದಿಂದಲೇ ಮುಕ್ತಿ, ಲಿಂಗವಾದಡು ಕಾಯಕದಿಂದಲೇ ಮುಕ್ತಿ, ಜಂಗಮವಾದಡು ಕಾಯಕದಿಂದಲೇ ಮುಕ್ತಿ. ಕಾಯಕವೇ ಕೈಲಾಸವಾದ ಕಾರಣ. ಜ್ಞಾನ ದೇವತೋ ಕೈವಲ್ಯಂ ಅಂತೇಳಿ ಜ್ಞಾನ ಒಂದೇ ದೇವನೊಲಿಸುವ ಸಾಧನ, ಮತ್ತೊಂದು ಏನು ಧ್ಯಾನ ಒಂದೇ ದೇವನೊಲಿಸುವ ಸಾಧನ ಅಂತ ಇದ್ದ ಕಾಲದಲ್ಲಿ ಉದ್ಯೋಗವೂ ದೇವನೊಲಿಸುವ ಸಾಧನ ಅಂತ ತೋರಿಸ್ಕೊಟ್ಟವ್ರು ಯಾರು ಅಂದರೆ ಬಸವಣ್ಣ. ಪೂಜೆ, ಧ್ಯಾನ ಇದು ನಿಮ್ಮ ವೈಯಕ್ತಿಕ ಉದ್ಧಾರ. ಕಾಯಕ ಸಮಷ್ಟಿ ಉದ್ಧಾರ. ಕಾಯಕ ಸಮಷ್ಟಿ ಉದ್ಧಾರ. ನಮ್ಮೆಲ್ಲ ಕಾಯಕಗಳು ಹೆಂಗಿದಾವೆ ಅಂದರೆ, ಶರಣರ ಕಾಯಕಗಳು ಹೆಂಗಿದ್ವು, ಅವರು ಪ್ರಾಮುಖ್ಯತೆ ಕೊಡ್ತಿದ್ದು ಮೊದಲು ಕಾಯಕಕ್ಕೆ, ಆಮೇಲೆ ಅವ್ರ ಹೆಸರುಗಳು ತಗೋರಿ. ಈಗ ನಮ್ಮ ಹೆಸರು ತಗೋರಿ. ಚಂದ್ರಶೇಖರ್ ಇನ್ಸ್ಪೆಕ್ಟರ್, ಸಂತೋಷ್ ಕುಮಾರ್ ವಕೀಲರು, ಹೌದಿಲ್ರಿ? ಮಹೇಶ್ವರಪ್ಪ ಡಾಕ್ಟ್ರು. ಮೊದಲು ನಿಮ್ಮ ಹೆಸರು, ಆಮೇಲೆ ನಿಮ್ಮ ಉದ್ಯೋಗದ ಹೆಸರು, ನಿಮ್ಮ ಕಾಯಕದ ಹೆಸರು.
ಶರಣರಂಗಿರಲಿಲ್ಲ. ಹಡಪದ ಅಪ್ಪಣ್ಣ, ಸಮಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ತುರುಗಾಯಿ ರಾಮಣ್ಣ, ನುಲಿಯ ಚಂದಯ್ಯ. ಮೊದಲು ಕಾಯಕ, ಆಮೇಲೆ ಅವ್ರ ಹೆಸರು. ನಮ್ಮವು ಮೊದಲು ನಮ್ಮ ಹೆಸರು, ಆಮೇಲೆ ನಮ್ಮ ಕಾಯಕ. ಅಷ್ಟು ಪ್ರಾಮುಖ್ಯತೆಯನ್ನು ಕಾಯಕಕ್ಕೆ ಕೊಟ್ಟಿದ್ದರು. ಅಷ್ಟು ಪ್ರಾಮುಖ್ಯತೆಯನ್ನು ಕಾಯಕಕ್ಕೆ ಕೊಟ್ಟಿದ್ದರು. ನಮ್ಮ ಮಾದಾರ ಧೂಳಯ್ಯ ಅಂತ ಬರ್ತಾನೆ. ಕತೆ ಏನೇ ಆಗಿರಲಿ, ಆ ಕಾಯಕಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅನ್ನೋದು ಬಹಳ ಮುಖ್ಯ ಇಲ್ಲಿ. ಒಂದು ಸರಿ ಸ್ವತಃ ದೇವರೇ ಪ್ರತ್ಯಕ್ಷ ಆಗಿ ಬಂದಂತೆ. ಯಾರ ಹತ್ರಕ್ಕೆ? ಮಾದಾರ ಧೂಳಯ್ಯನ ಹತ್ರಕ್ಕೆ. ಒಂದು ಸ್ವಲ್ಪ ಮಾತಾಡ್ಬೇಕು ಬಾ ಅನ್ನಂತ ಅವನಿಗೆ. ಯಾರಿಗೆ? ಮಾದಾರ ಧೂಳಯ್ಯನಿಗೆ. ಅದಕ್ಕೆ ಮಾದಾರ ಧೂಳ ಹೇಳಿದಂತೆ, ನನ್ನ ಕಾಯಕ ಸಮಯಕ್ಕೆ ಯಾಕೆ ಬಂದೆ? ನಿನ್ನ ಸೋಮೇರಿ ಭಕ್ತರ ಹತ್ರಕ್ಕೆ ಹೋಗು, ಕಾಯಕ ಬಿಟ್ಟು ನಿನ್ನ ಜೊತೆ ಮಾತಾಡೋ ಅಷ್ಟು ಪುರುಸೊತ್ತು ನನಗೆ ಇಲ್ಲ ಅಂತ ಹೇಳಿದ್ನಂತೆ. ಆಮೇಲೆ ಹೋಗ್ಲೇ, ನಿನಗೆ ನನ್ನ ಜೊತೆ ಮಾತಾಡಲೇಬೇಕು ಅಂತ ಇಷ್ಟ ಇತ್ತು ಅಂದರೆ ನನಗಿಷ್ಟದ ಕಾಯಕ ಮಾಡಬೇಕಂತ ಒಂದು ಟಾರ್ಗೆಟ್ ಇದೆ. ಒಂದು ದಿನಕ್ಕೆ ಇಷ್ಟೇ ಮಾಡಬೇಕು ಅಂತ. ನೀನು ಬಂದು ಆ ಕೆಲಸದಲ್ಲಿ ಭಾಗಿಯಾಗು, ಬೇಗ ಮುಗಿಸೋಣ, ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ನಂತೆ. ಇದು ಕಥೆ ಏನೇ ಆಗಿರಲಿ, ಆ ಒಂದು ಕಾಯಕಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಂಥ ಒಂದು ಕಲ್ಯಾಣ ರಾಜ್ಯ ಅದು. ಎಲ್ಲರಿಗೂ ಸಮಬಾಳು ಸಮಪಾಲು, ಸಮಬಾಳು ಸಮಪಾಲು. ಎಲ್ಲರಿಗೂ ಎಲ್ಲ ಸಿಗಬೇಕು, ಎಲ್ಲರಿಗೂ ಎಲ್ಲ ಸಿಗಬೇಕು. ಎಲ್ಲ ಹಕ್ಕು ಬಾಧ್ಯತೆಗಳು, ಎಲ್ಲ ರೀತಿಯ, ಎಲ್ಲರೂ ದೇವನನ್ನು ಒಲಿಸ್ಕೊಳ್ಳಿಕ್ಕೆ ಅರ್ಹರು. ಆ ಜಾತಿ ಈ ಜಾತಿ ಏನಿಲ್ಲ, ಯಾರು ಬೇಕಾದರೂ ದೇವರನ್ನು ಒಲಿಸ್ಕೋಬೋದು. ಆಮೇಲೆ ಮಾನವ ಜೀವನದ ಗುರಿ ಅಂತೇಳಿದರೆ ಬರೀ ಉಂಡು ತಿಂದು ಮಕ್ಕಳನ್ನೆತ್ತು ಒಂದು ದಿನ ಹೋಗಲಿಕ್ಕೆ ನಾವು ಬಂದಂಥವರಲ್ಲ. ಭಗವಂತನ ಚಿಂತನೆ, ಪ್ರಾರ್ಥನೆ, ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ. ಮಾನವ ಜೀವನದ ಮುಖ್ಯ ಗುರಿ ಏನು ಅಂತೇಳಿದರೆ ನಾನಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗಬೇಕು, ಇದನ್ನು ತಿಳ್ಕೊಳ್ಳತಕ್ಕಂಥದ್ದೇ ಮಾನವ ಜೀವನದ ಗುರಿ. ನಮ್ಮೆಲ್ಲರಲ್ಲೂ ಒಂದು ಚೈತನ್ಯ ಶಕ್ತಿ ಇದೆ, ಅದನ್ನು ತಿಳ್ಕೊಳ್ಳತಕ್ಕಂಥದ್ದು ಮಾನವ ಜೀವನದ ಗುರಿ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಗೊಂಡು ನಡೆವಾತನೇ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾಗಲು ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು, ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಯಾಕೆ ಅರಸರಿಂದ ಹಿಡಿದು ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣ ಹುಡುಕೊಂಡು ಬಂದಿದ್ದರು ಅಂದರೆ, ಆ ಮಾನವ ಜೀವನದ ಗುರಿ, ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡ್ಕೊಳ್ಳಿಕ್ಕೆ ಏನು ಬೇಕೋ ಆ ತತ್ವ ಸಿದ್ಧಾಂತಗಳು ಕಲ್ಯಾಣದಲ್ಲಿ ಸಿಕ್ತಿತ್ತು. ಹಾಗಾಗಿ ಕಲ್ಯಾಣವನ್ನು ಹುಡುಕೊಂಡು ತಂಡೋಪತಂಡವಾಗಿ ಬರ್ತಾಯಿದ್ರು. ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಅದು ನೆಲದ ಮರೆಯ ನಿಧಾನದಂತೆ ಇದೆ, ಫಲದ ಮರೆಯ ರುಚಿಯಂತಿದೆ, ತಿಲದ ಮರೆಯ ತೈಲದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ. ನಮ್ಮಲ್ಲಿದೆ. ನಾವ್ಯಾರು ಒಳಗೇನಿದೆ ಅಂತ, ನಮ್ಮ ಹೊರಗಡೆ ಅದೆಷ್ಟು ಬಹಿರಂಗದಲ್ಲಿ ನಾವು ಮಗ್ನರಾಗಿಬಿಟ್ಟಿದ್ದೀವಿ ಅಂದರೆ ನಮ್ಮ ಒಳಗೆ ಇಳಿದಣಕ್ಕೆ ನೋಡ್ತಾನೆ ಇಲ್ಲ ನಾವು. ನೀವೆಲ್ಲರೂ ನನ್ನನ್ನು ನೋಡ್ತಾ ಇದ್ದೀರಿ, ಹೌದಾ? ಎದರಿಂದ ನೋಡ್ತಿದ್ದೀರಿ? ಎದರಿಂದ ನೋಡ್ತಿದ್ದೀರಿ? ಕಣ್ಣಿಂದ ನೋಡ್ತಿದ್ದೀರಿ. ವಿದ್ಯುತ್ ಬೆಳಕು ಮತ್ತು ಕಣ್ಣಿನ ಸಹಾಯದಿಂದ ನನ್ನನ್ನು ನೋಡ್ತಾ ಇದ್ದೀರಿ. ರಾತ್ರಿ ಮಲಗಿರ್ತೀರಿ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿರ್ತೀರಿ, ಗಾಢ ನಿದ್ದೆಗೆ ಹೋಗಿರ್ತೀರಿ. ನಿಮಗೆ ಕನಸುಗಳು ಬಿದ್ದಿರ್ತಾವೆ. ಕನಸು ಯಾರಿಗೆ ಬಿದ್ದಿಲ್ಲ? ಕೈ ಎತ್ತಿ ನೋಡೋಣ. ಎಲ್ಲರೂ ಕನಸು ಕಂಡವ್ರೆ, ಎಲ್ಲರಿಗೂ ಕನಸು ಬಿದ್ದದು. ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿರ್ಬೇಕಾರೆ ಕನಸನ್ನು ಕಾಣ್ತೀರಿ, ನೋಡ್ತೀರಿ. ಎಲ್ಲೆಲ್ಲೋ ಹೋದಂಗೆ, ಯಾರ್ಯಾರ ಜೊತೆ ಅಡ್ಡಾಡ್ದಂಗೆ, ತಿಂದಂಗೆ, ಅತ್ತಂಗೆ, ನಕ್ಕಂಗೆ ಕಂಡಿರಿಲ್ಲ?
ಈಗ ನೀವು ನನ್ನನ್ನು ಕಣ್ಣಿಂದ ನೋಡ್ತಾ ಇದ್ದೀರಿ, ರಾತ್ರಿ ಕಣ್ಮುಚ್ಕೊಂಡು ನಿದ್ದೆ ಮಾಡುವಾಗ ನೋಡಿದ್ರಲ್ಲ ಕನಸನ್ನು, ಎದರಿಂದ ನೋಡಿದ್ರಿ? ಯಾವ ಬೆಳಕಿಂದ ನೋಡಿದ್ರಿ? ಈ ಕಣ್ಣಿನ ಬೆಳಕಿಂದ ನೋಡ್ತಿದ್ದೀರ ನನ್ನ? ರಾತ್ರಿ ನಿದ್ದೆ ಮಾಡುವಾಗ ಕಣ್ಣು ಮುಚ್ಕೊಂಡಿದ್ರಿ, ಆದರೂ ಅದನ್ನೆಲ್ಲ ನೋಡಿದ್ರಿ. ಎದರಿಂದ ನೋಡಿದ್ರಿ? ಮತ್ತೆ ಒಳಗಡೆ ಆತ್ಮನ ಬೆಳಕಿದೆ, ಆತ್ಮನ ಬೆಳಕಿದೆ, ಒಂದು ಚೈತನ್ಯ ಇದೆ. ಆ ಚೈತನ್ಯ ಇದೆ ಅಂತಲೇ ಎಲ್ಲ, ನಾನು ನಿನ್ನೆ ಹೇಳಿದ್ನಲ್ಲ, ನಿನ್ನೆನೋ ಮೊನ್ನೆನೋ, ನಿಮಗೆಲ್ಲದಕ್ಕೂ ಬೆಲೆ ಇರೋದು ಎದಕ್ಕೆ? ಆ ಚೈತನ್ಯ ಹೋದ್ರೆ ಒಂದು ಚಪ್ಪಲಿಗಿರೋ ಬೆಲೆನೂ ನಮಗಿಲ್ಲ. ಕಾಲಗಿನ ಚಪ್ಪಲಿ ನಿಮ್ಮ ಮನೆ ಮುಂದೆ ಅರ್ಧ ಗಂಟೆ ಇಟ್ಟೋಗ್ತೀನಿ ಅಂದರೆ ಬಿಟ್ಟೋಗ್ರಿ ಅಂತೀರ. ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ, ಒಂದು ಅರ್ಧ ಗಂಟೆ ನಿಮ್ಮ ಮನೆ ಮುಂದೆ ಇಟ್ಟೋಗ್ತೀನಿ ಅಂದರೆ ಇಟ್ಕೋತೀರಾ? ಈ ಶರೀರಕ್ಕೆ ಬೆಲೆ ಇರೋದೇ ಆ ಚೈತನ್ಯ. ಆ ಚೈತನ್ಯವನ್ನು ತಿಳ್ಕೊಳ್ತಕ್ಕಂಥದ್ದೇ ಮಾನವ ಜೀವನದ ಗುರಿ. ಹಿಂದೆ ರಾಜ ಮಹಾರಾಜರು ಕೂಡ ಅದನ್ನು ಚಿಂತನೆಗೆ ತೊಡಕೊಳ್ತಾ ಇದ್ರು. ಇವರೆಲ್ಲ ಜನಕ ಮಹಾರಾಜ, ಮಿಲಿಂದ, ಇವೆಲ್ಲ ನಾವು ರಾಜರು ಏನು ಎಂತೆಂಥ ಆತ್ಮಜ್ಞಾನಿಗಳಾದರು. ಅವರು ಸಿಂಹಾಸನದ ಮೇಲೆ ಕೂತರು ಇಲ್ಲದಂಗಿದ್ರು. ಎಲ್ಲರೂ ಅಷ್ಟೇ, ನಾವೇನೇನೋ ಅಂಟ್ಕೊಂಡಿರ್ತೀವಿ, ಎದೆದಕ್ಕೋ ಆ ಭ್ರಮೆಯನ್ನು ಬಿಡಬೇಕು, ಈ ಅರಿವನ್ನು ಪಡ್ಕೊಳ್ಬೇಕು. ಹಾಗಾಗಿ ಈ ಪ್ರವಚನದ ಉದ್ದೇಶ ಇವತ್ತು ಲಿಂಗಾಯತ ಸಮಾಜದವರು ಸಾಕಷ್ಟು ನಿಮ್ಮೆಲ್ಲರಿಗೂ ಹೊಟ್ಟೆ ಊಟ ಜೊತೆಗೆ ನೆತ್ತಿ ಊಟದ ಜೊತೆಗೆ ಹೊಟ್ಟೆ ಊಟ ಯಾಕಿಟ್ಟಾರೆ? ಶ್ರಮ ಇರ್ತದೆ ನಡೆಸ್ಬೇಕಾರೆ, ಹೌದಾ? ನಾನು ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ಒಂದು ದಿನ ಒಂದು ಯಾವುದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಒಂದು ತಿಂಗಳು ಒದ್ದಾಡ್ತೀವಿ. ಪ್ರತಿದಿನ 500 ಜನ 300 ಜನ ಪ್ರಸಾದ ಮಾಡಬೇಕು, ಇವೆಲ್ಲ ಕೇಳಬೇಕು. ಮತ್ತು ಜೊತೆಗೆ ಮನೆಗೆ ಹೋದ್ಮೇಲೆ ತ್ರಾಸಾಗಬಾರ್ದು ಅಂತೇಳಿ ಮತ್ತು ಊಟ ಇಟ್ಟಿವನ್ನೆಲ್ಲ ಯಾಕೆ ಇಟ್ಟಾರೆ ಅಂದರೆ, ಇದು ನಮಗೆ ರಾಯಮ್ಮ ಬರೀತಾಳೆ ಒಂದು ಕಡೆ, ಮುಂಡದಲ್ಲಿ ತಿರುಗುವವರು ಕೋಟ್ಯಾನು ಕೋಟಿ, ತಲೆಯಲ್ಲಿ ತಿರುಗುವವರನ್ನು ಒಬ್ಬರನ್ನು ಕಾಣೆನೆಯ. ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನು ಕೋಟಿ, ಮನದಲ್ಲಿಪ್ಪ ಮಲಿನವ ಕಳೆವರನ್ನು ಒಬ್ಬರನ್ನು ಕಾಣೆನೆಂದಾತ ಅಮುಗೇಶ್ವರ ಅಂತ ಬರೀತಾಳೆ. ಈ ಜಗತ್ತಿನಲ್ಲಿ ತಲೆ ಮೇಲ್ಗಡೆ ತಿರುಗತಕ್ಕಂಥವ್ರು ಕೋಟ್ಯಾಂತರ ಜನ ಇದ್ದಾರೆ, ತಲೆ ಒಳಗಡೆ ತಿರುಗತಕ್ಕಂಥವ್ರನ್ನ ಒಬ್ಬರನ್ನು ಕಾಣೆ ಅಂತಳಾಕಿ. ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನು ಕೋಟಿ. ನೀವು ಮೈ ಮೇಲಿನ ಕೊಳೆ ತೆಗೆಯುವಂಥ, ನೀವು ಟಿ ವಿ ಕೂತ್ಕೊಂಡು ನೋಡ್ತಿರ್ತೀರಿ, 5 ನಿಮಿಷಕ್ಕೂ ಅಡ್ವರ್ಟೈಸ್ ತೋರಿಸ್ತಾರೆ. ಎದ್ರ ಅಡ್ವರ್ಟೈಸ್ ಇರ್ತಾವ್ರಿ? ಮೈ ಮೇಲಿನ ಕೊಳೆ ತೆಗೆಯುವಂಥ ಸೋಪು ಶಾಂಪು ಅಡ್ವರ್ಟೈಸ್ಗಳು. ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನು ಕೋಟಿ, ಮನದಲ್ಲಿಪ್ಪ ಮಲಿನವ ಕಳೆವರನ್ನು ಒಬ್ಬರನೂ ಕಾಣೆ ಅಮುಗೇಶ್ವರ. ಈ ಶ್ರಾವಣದಲ್ಲಿ ಲಿಂಗಾಯತ ಸಮಾಜದವರು ಇದು ನಡೆಸ್ತಕ್ಕಂಥದ್ದೇನಿದೆ, ಇದು ಮನಸ್ಸಿನ ಮೈಲಿಗೆಯನ್ನು ತೊಳಿತಕ್ಕಂಥ ಕೆಲಸ. ಇದು ಮನಸ್ಸಿನ ಮೈಲಿಗೆಯನ್ನು, ಹಾಗಾಗಿ ಆದಷ್ಟು ಬೇಗ ಬರಬೇಕು, ಲೇಟಾಗಿ ಬರಬಾರ್ದು ಪ್ರವಚನಗಳಿಗೆ. ಯಾವಾಗ ಸಿಗ್ತದೆ, ಯಾವಾಗ ಕೇಳ್ತೀನಿ, ಯಾವಾಗ ಶ್ರಾವಣ ಮಾಸ ಬರ್ತದೆ ಎನ್ನುವಂಥ ಉತ್ಕಟ ಇಚ್ಛೆ ಇರಬೇಕು ನಮಗೆ. ಸುಮ್ಮನೆ ಯಾಂತ್ರಿಕವಾಗಿ ಅಯ್ಯೋ ಬರಬೇಕಲ್ಲ, ಅಯ್ಯೋ ಕೇಳಬೇಕಲ್ಲ ಅಂದ್ರೆ ಅದರಲ್ಲಿ ಆ ಇಚ್ಛೆಯಿಂದ ಆದಷ್ಟು ಬೇಗ ಸರಿಯಾಗಿ 7:15 ಬಂದು ಕೂತ್ಕೊಳ್ರಿ. ಒಂದು 1/4 ಗಂಟೆ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ರಿ, 1 ತಾಸು ಪ್ರವಚನ ಕೇಳ್ರಿ. ಅನುಭವ ಮಂಟಪ, ಆಮೇಲೆ ಅನುಭವ ಮಂಟಪ ನಿರ್ಮಾಣ ಆದ ನಂತರ ಅನೇಕ ಮಹಾತ್ಮರು ಬಂದರು. ಅಲ್ಲಮ್ಮ ಪ್ರಭುಗಳು, ಸಿದ್ದರಾಮೇಶ್ವರರು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ. ಅವರು ಸ್ವಲ್ಪ ಸ್ಟೋರಿಗಳನ್ನು ಹೇಳುತ್ತಾ ಆಮೇಲೆ ಅವರ ತತ್ವ ಸಿದ್ಧಾಂತಗಳನ್ನು ಕುರಿತು ಚಿಂತನೆ ಮಾಡೋಣ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಿನ ನಮ್ಮ ನಿರ್ಮಲಾ ತಾಯಿಯವರು ಕೌಳಾಸ್ ಅವರು ಅವ್ರ ಮನೆಗೆ ಕರ್ಕೊಂಡೋಗಿ ಭಾಳ ಭಕ್ತಿಯಿಂದ ಎಡೆಯನ್ನು ಮಾಡಿದ್ದಾರೆ, ಪೂಜೆ ಪ್ರಸಾದವನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಬಂದಾಗಿಂದನೂ ನಮ್ಮ ಅಶೋಕಣ್ಣವರು ಅವ್ರ ಮನೆಯಲ್ಲಿ ಅವರ ಸೊಸೆಯರಾಗಿರ್ಬೋದು ಎಲ್ಲರೂ ಭಾಳ, ಅವರ ಅಣ್ಣ ತಮ್ಮಂದಿರು ಹೆಂಡತಿರು ಎಲ್ಲರೂ ಭಾಳ ಪ್ರೀತಿಯಿಂದ ಕಾಣ್ತಿದ್ದಾರೆ. ಅವರೆಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದವನ್ನು ತಿಳಿಸಿ ನಾನು ಮಾತಾಡ್ತೀನಿ.